ಕೂಡ ನನ್ನನ್ನು ಸಂಪರ್ಕಕ್ಕೆ ತಂದಂತ ರೇಖಾ ಸಿಸ್ಟರ್ ರೇಖಾ ಋತು ರೇಣುಕಾ. ರೇಖಾ ಅವರಿಗೆ, ಮತ್ತೆ ಲಾಸ್ಟ್ ಟೈಮ್ ಕೂಡ ನನ್ನನ್ನ KCSಗೆ ಸಂಪರ್ಕ ಮಾಡಿದಂತ ನಮ್ಮ ಸಿಸ್ಟರ್ ಗಾಯತ್ರಿ ಅವ್ರಿಗೆ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತೆ ಈ ಒಂದು ಗೂಗಲ್ ಮೀಟ್ ಅಲ್ಲಿ ಈ ದಿನ ಆ ಸೇರಿದಂತ ನಿಮ್ಮೆಲ್ಲರಿಗೂ ಕೂಡ ನಮ್ಮ ದೇವಾದಿ ದೇವನು ರಕ್ಷಕನಾದಂತ ಯೇಸುವಿನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಪ್ರೇರೆ, ನಾವು ದೇವರ ವಾಕ್ಯವನ್ನು ನೋಡೋಣ. ಅದಾದ್ಮೇಲೆ ನಾವು ಸಮಯ ಇದ್ರೆ ಒಂದು ಚರಣ ಹಾಡನ್ನು ಕೂಡ ನಾನು ನಿಮಗೆ ಆಡ್ತೇನೆ. ಯಾಕಂದ್ರೆ ಬಹಳ ದಿನ ಆದ್ಮೇಲೆ ನಾನು ಮತ್ತೆ KCS ಗ್ರೂಪ್ ಅಲ್ಲಿ ವಾಕ್ಯವನ್ನು ಹೇಳ್ತಾ ಇದ್ದೇನೆ. ನಮ್ಮ ಗಾಯತ್ರಿ ಸಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ರೆ ಫಸ್ಟ್ ನೀವು ಒಂದು ಹಾಡು ಆಡ್ಬೇಕಂತೇಳಿ. ದೇವರ ಚಿತ್ತ ಇದ್ರೆ, ಸಮಯ ಇದ್ರೆ ಕೊನೆಯದಾಗಿ ನಾನೊಂದು ಗೀತೆಯನ್ನು ಕೂಡ ಆಡ್ಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ನಾವೆಲ್ಲರೂ ಕೂಡ ನಮ್ಮ ಬೈಬಲ್ ಅನ್ನ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 21ನೇ ವಚನದಿಂದ ನಾವು 43ನೇ ವಚನದವರೆಗೆ ನೋಡಿಕೊಳ್ಳೋದಾದ್ರೆ ಪ್ರಿಯರೇ, ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾದಂತ ವಾಕ್ಯ ಭಾಗ ಇದು. ಇಲ್ಲಿ ನಾವು ನೋಡುತ್ತೇವೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆತನು ಯಾಯಿರನು ಎಂಬುದಾಗಿ. ಆತನು ಸಭಾಮಂದಿರದ ಅಧಿಕಾರಿ ಆಗಿದ್ದ. ಆತನು ಒಂದು ದಿನ ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸು ಸ್ವಾಮಿಗೆ ಹೇಳ್ತಾನೆ, ಯೇಸಪ್ಪ, ನೀನ್ ಬಂದು ನನ್ನ ಚಿಕ್ಕ ಮಗಳು ಸಾಯ್ತಾ ಇದ್ದಾಳೆ, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಏನ್ ಮಾಡ್ಬೇಕು, ಆಕೆಯ ಮೇಲೆ ಕೈ ಇಡಬೇಕಂತೇಳಿ ಯೇಸುವನ್ನ ಬಹಳವಾಗಿ ಬೇಡಿಕೊಳ್ತಾನೆ. ಪ್ರಿಯ ಯೇಸು ಸ್ವಾಮಿ ಆತನ ಒಂದು ಕರೆಗೆ ಹೋಗೊಟ್ಟು, ಆತನೊಂದು ವಿನಂತಿಗೆ ಹೋಗೊಟ್ಟು, ರಿಕ್ವೆಸ್ಟ್ಗೆ ಹೋಗೊಟ್ಟು ಇನ್ನೇನು ಯೇಸು ಸ್ವಾಮಿ ಆತನ ಮನೆಗೆ ಹೋಗ್ತಾ ಇರ್ತಾನೆ. ಯೇಸು ಸ್ವಾಮಿ ಆ ಸಭಾಮಂದಿರದ ವ್ಯಕ್ತಿಯ ಮನೆಗೆ ಹೋಗ್ತಾ ಇರ್ಬೇಕಾರೆ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆಗೆ 12 ವರ್ಷದಿಂದ ರಕ್ತಸ್ರಾವ ರೋಗ ಇತ್ತು. ಪ್ರಿಯರೇ, 12 ವರ್ಷದಿಂದ ರಕ್ತಸ್ರಾವ ರೋಗ ಇತ್ತು. ಈ ಸ್ತ್ರೀ ಕೂಡ ಯೇಸುವಿನ ಸಮಾಚಾರವನ್ನ ಕೇಳ್ತಾಳೆ. ಪ್ರಿಯ, ಈ ಸ್ತ್ರೀ ಯೇಸುವಿನ ಸಮಾಚಾರವನ್ನ ಕೇಳಿ ಆಕೆ ಅಂದುಕೊಳ್ತಾಳೆ, ನಾನು ಯೇಸುವನ ಬಟ್ಟೆಯನ್ನ ಮುಟ್ಟಿದ್ರೆ ಸಾಕು, ನಾನು ನೆಟ್ಟಗಾಗುತ್ತೇನೆ ಎಂಬುದಾಗಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಆಕೆ ಹಿಂದಿನಿಂದ ಬಂದು ಯೇಸುವಿನ ಒಂದು ಉಡುಪನ್ನ ಮುಟ್ಟುತ್ತಾಳೆ. ಮುಟ್ಟಿದ ತಕ್ಷಣ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಗ್ತದೆ ಎಂಬುದಾಗಿ ನಾವು ಬೈಬಲ್ ಅಲ್ಲಿ ನೋಡ್ತೇವೆ. ಈ ಸಂಗತಿ ಎಲ್ಲ ಆಗೋದ್ರೊಳಗೆ ಸುದ್ದಿ ಬರ್ತದೆ. ಯಾಗಿರನಿಗೆ ಹೇಳ್ತಾರೆ, ನೀನಿನ್ನೂ ಸ್ವಾಮಿಗೆ ತೊಂದರೆ ಕೊಡಬೇಡ, ನಿನ್ನ ಮಗಳು ತೀರಿ ಹೋದಳು ಅಂದಿದ್ಕೊಳ್ಳಿ. ಯೇಸು ಸ್ವಾಮಿ ಯಾಗಿರನಿಗೆ ಹೇಳ್ತಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಹೇಳ್ತಾನೆ. ಪ್ರೇರೆ, ನಾವೀಗ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿ ಯಾಯಿರನ್ ಏನ್ ಹೇಳ್ತಾನೆ, ಏಸಪ್ಪ ನೀನ್ ಬಂದು ನನ್ನ ಮಗಳ ಮೇಲೆ ಕೈ ಇಡಬೇಕು ಅಂತ ಹೇಳ್ತಾನೆ. ಪ್ರಿಯರ್, ಆದ್ರೆ ಈ ಒಂದು ರಕ್ತ ಕುಸುಮ ರೋಗಸ್ತ್ರೀ ಯೇಸು ಆಕೆ ಮೇಲೆ ಕೈ ಇಡ್ಬೇಕಂತೇಳಿ ಅಪೇಕ್ಷೆ ಪಟ್ಟಿಲ್ಲ. ಪ್ರಿಯರ್, ನಾವ್ ಇನ್ನೊಬ್ಬ ವ್ಯಕ್ತಿ ನೋಡ್ತೇವೆ, ಶತಾಧಿಪತಿ ಎಂಬುದಾಗಿ. ಆತನ ಹೇಳ್ತಾನೆ, ಆತನು ಯೇಸು ಸ್ವಾಮಿ ನೀನ್ ಬಂದು ನನ್ನ ಮೇಲೆ ಕೈ ಇಡು ಅಂತ ಕೂಡ ಹೇಳಿಲ್ಲ. ಆತನು ನಾನು ಹೋಗಿ ಯೇಸುವಿನ ಹತ್ರ ಮುಡ್ತೇನೆ ಅಂತ ಕೂಡ ಹೇಳಿಲ್ಲ. ಆತನ ಹೇಳ್ದ, ಏಸಪ್ಪ ನೀನ್ ಎಲ್ಲಿದೆಯೋ ಅಲ್ಲಿಂದನೇ ಒಂದು ಮಾತು ಹೇಳು, ನನ್ನ ಹಾಳು ಗುಣವಾಗ್ತಾನೆ ಎಂಬುದಾಗಿ. ಪ್ರಿಯರೇ, ನಾವೆಲ್ಲರೂ ಕೂಡ ಒಂದೊಂದು ಹಂತದ ವಿಶ್ವಾಸದಲ್ಲಿದ್ದೇವೆ. ಪ್ರಿಯರೇ, ಒಬ್ಬೊಬ್ಬರು ವಿ ಆರ್ ಆಲ್ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ಲೆವೆಲ್ ಆಫ್ ಫೇತ್. ಎಲ್ಲರಿಗೂ ಕೂಡ ದೇವರು ಒಂದೊಂದು ವಿಶ್ವಾಸದ ನಂಬಿಕೆ ಅಳತೆಯನ್ನ ಕೊಟ್ಟಿದ್ದಾನೆ. ಪ್ರಿಯ, ಇಲ್ಲಿ ನೋಡ್ರಿ, ಈ ಒಂದು ಸಭಾಮಂದಿರದ ಅಧಿಕಾರಿಯಾದ ಯಾಯಿರನ ನಂಬಿಕೆ ಏನಂದ್ರೆ, ಯೇಸು ಸ್ವಾಮಿ ಬಂದು ನನ್ನ ಮಗಳ ಮೇಲೆ ಕೈ ಇಡ್ಲೇಬೇಕು, ನನ್ನ ಮಗಳ ಮೇಲೆ ಕೈ ಇಟ್ರೆ ನನ್ನ ಮಗಳು ಸಾಯೋದಿಲ್ಲ, ಬದುಕ್ತಾಳೆ. ಅದು ಆತನ ನಂಬಿಕೆ. ಇಲ್ಲಿ ರಕ್ತ ಕುಸುಮ ರೋಗ ಸ್ತ್ರೀಯ ಒಂದು ನಂಬಿಕೆ ನೋಡ್ರಿ, ಯೇಸು ನನ್ನನ್ನು ಮುಟ್ಟೋದ್ ಬೇಡಪ್ಪ, ನಾನೇ ಹೋಗಿ ಯೇಸುವನ್ನ ಮುಟ್ಟಿದ್ರೆ ಸಾಕು, ನಾನೇನಾಗ್ತೇನೆ, ಗುಣವಾಗ್ತೇನೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆತನ ಶತಾಧಿಪತಿ, ಆತನ ಹಾಳು ಸಾಯುವ ಪರಿಸ್ಥಿತಿ ಅಲ್ಲದೆ ಆತನ ಹೇಳ್ತಾ ಇದ್ದಾನೆ, ಅಪ್ಪ ನೀ ನನ್ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲಪ್ಪ, ನೀನ್ ಎಲ್ಲಿದೆಯೋ ಅಲ್ಲಿಂದನೇ ಒಂದು ಮಾತು ಹೇಳಿ ಸಾಕು, ನನ್ನ ಹಾಳು ಗುಣ ಆಗ್ಬಿಡ್ತಾನೆ. ಪ್ರೇರೆ, ಈ ದಿನ ಈ ಒಂದು KCS ಪ್ರೇಯರ್ ಗ್ರೂಪ್ ಅಲ್ಲಿ ಸೇರಿದಂತ ನಾವು ಯಾವ ನಂಬಿಕೆಯ ಹಂತದಲ್ಲಿದ್ದೇವೋ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯ, ನಾವು ಯಾವ ಹಂತಕ್ಕೆ ಬರ್ಬೇಕಂದ್ರೆ, ಒಂದು ವೇಳೆ ನಾವು ಯಾಯಿರನ ಹಂತದ ನಂಬಿಕೆಯಲ್ಲಿದ್ರೆ, ಆ ಒಂದು ಯಾಯಿರನ ನಂಬಿಕೆಯಿಂದ ಈ ಒಂದು ರಕ್ತ ಕುಸುಮ ರೋಗ ಸ್ತ್ರೀಯ ನಂಬಿಕೆಗೆ ಬರಬೇಕು. ಒಂದು ವೇಳೆ ರಕ್ತ ಕುಸುಮ ರೋಗ ಸ್ತ್ರೀಯ ನಂಬಿಕೆ ಇದ್ರೆ ನಾವು ಆ ಒಂದು ಶತಾಧಿಪತಿಯ ನಂಬಿಕೆಗೆ ಬರ್ಬೇಕು. ಪ್ರಿಯ, ನಮ್ಮ ವಿಶ್ವಾಸದ ಜೀವಿತ, ನಮ್ಮ ನಂಬಿಕೆ ಜೀವಿತ ದಿನ ದಿನ ಅದು ಹೆಚ್ಚುತ್ತಾ ಹೋಗ್ಬೇಕು. ಪ್ರಿಯರೇ, ಕ್ರೈಸ್ತವ ಜೀವಿತ ಅದು ನಂಬಿಕೆಯ ಜೀವಿತ. ಕ್ರಿಶ್ಚಿಯನ್ ಲೈಫ್ ಇಸ್ ಅ ಲೈಫ್ ಆಫ್ ಫೇತ್. ಅದು ನಂಬಿಕೆಯ ಜೀವಿತ. ಪ್ರಿಯರ, ಅದಕ್ಕೆ ಪೌಲನ್ ಹೇಳ್ತಾನೆ, ನಾವು ನೋಡುವವರಾಗಿ ಅಲ್ಲ, ನಂಬುವವರಾಗಿ ನಡೆಯುತ್ತೇವೆ. ವಿ ವಾಕ್ ಬೈ ಫೇತ್, ನಾಟ್ ಬೈ ಸೈಟ್. ನಾವು ನೋಡುವವರಾಗಿ ಅಲ್ಲ, ನಾವು ನಂಬುವವರಾಗಿ ನಡೀತೇವೆ. ಪ್ರಿಯರೇ, ನಾನು ಹೇಳ್ತೇನೆ, ನಾವು ವಿಶ್ವಾಸದ ಲೆವೆಲ್ ಅಲ್ಲಿ, ವಿಶ್ವಾಸದ ತರಗತಿಯಲ್ಲಿ, ನಂಬಿಕೆಯ ತರಗತಿಯಲ್ಲಿ
ಪ್ರತಿನಿತ್ಯ ನಾವು ಬೆಳಿಬೇಕು ಪ್ರಿಯರೇ. ಒಂದು ವೇಳೆ ನಾನಾಗಲಿ ನೀನಾಗಲಿ ನಿನ್ನ ಕ್ರೈಸ್ತವ ಜೀವಿತದಲ್ಲಿ ಆ ನಂಬಿಕೆಯ ಹಂತದಲ್ಲಿ ಬೆಳೆದೇ ಹೋದ್ರೆ, ನಾನು ನೀನು ದೇವರಿಂದ ಅದ್ಭುತಗಳನ್ನ, ಸೂಚಕ ಕಾರ್ಯಗಳನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಪ್ರೇಯರ್. ಈ ದಿನ ಈ ಒಂದು ಪ್ರೇಯರ್ ಲೈನ್ ಅಲ್ಲಿ ನೀವು ಎಷ್ಟು ಜನ ಇದ್ದೀರೋ, ನೀವು ಯಾವ ವಿಶ್ವಾಸದ ಲೆವೆಲ್ ಅಲ್ಲಿ ಇದ್ದೀರೋ ನನಗೆ ಗೊತ್ತಿಲ್ಲ. ಈ ದಿನ ನೀವು ನಿಮ್ಮ ನಂಬಿಕೆಯ ಹಂತವನ್ನ ಅಪ್ಗ್ರೇಡ್ ಮಾಡ್ಬೇಕು. ನೋಡ್ರಿ, ನಮ್ಮ ಮೊಬೈಲ್ಗಳು ಏನಾಗ್ತದ್ರಿ, ಪ್ರತಿ 3 ತಿಂಗಳಿಗೊಂದ್ಸರಿ, ಪ್ರತಿ 6 ತಿಂಗಳಿಗೊಂದ್ಸರಿ, ಪ್ರತಿ ವರ್ಷಕ್ಕೊಂದ್ಸರಿ ಏನಾಗ್ತದೆ, ಅಪ್ಗ್ರೇಡ್ ಆಗ್ತದ್ರಿ. ಯಾವಾಗ ಅಪ್ಗ್ರೇಡ್ ಆಗ್ತದೋ ನಮಗೆ ಹೊಸ ಹೊಸ ಫ್ಯೂಚರ್ಗಳು ಸಿಗ್ತದೆ ಪ್ರಿಯರೇ. ಒಂದ್ ವೇಳೆ ನಾವು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಈ ಹೊಸ ಹೊಸ ಫ್ಯೂಚರ್ ಗಳನ್ನ ಮೊಬೈಲ್ ಅಲ್ಲಾಗ್ಲಿ ಸಾಫ್ಟ್ವೇರ್ ಗಳಲ್ಲಾಗ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದೇ ರೀತಿ ನಾವು ಕೂಡ ನಮ್ಮ ಕ್ರೈಸ್ತವ ಜೀವಿತದಲ್ಲಿ, ನಮ್ಮ ವಿಶ್ವಾಸದ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಹಂತ ಹಂತವಾಗಿ ನಾವು ಬೆಳಿಬೇಕಾಗಿದೆ ಪ್ರಿಯರೇ. ನಾವು ಬೆಳಿಬೇಕಾಗಿದೆ. ನಾವು ನಮ್ಮ ನಂಬಿಕೆಯನ್ನ ಹೆಚ್ಚಿಸ್ಕೊಳ್ಬೇಕಾಗಿದೆ. ಕಾರಣ ಏನಂದ್ರೆ, ಈ ದಿನ ನಾವು ಜೀವಿಸ್ತಿರುವಂತ ಈ ಲೋಕ ನಮ್ಮ ನಂಬಿಕೆಯನ್ನ ಕುಗ್ಗಿಸುವ ಲೋಕ ಪ್ರಿಯರೇ. ಈ ದಿನ ನಾವು ನೋಡುತ್ತಿರುವಂತ ಸಂಗತಿಗಳು ನಮ್ಮ ನಂಬಿಕೆಯನ್ನ ಬಲಹೀನಪಡಿಸುವ ಸಂಗತಿಗಳು. ಈ ದಿನ ನಾವು ಕೇಳುತ್ತಿರುವಂತ ಸಂಗತಿಗಳು ನಮ್ಮ ನಂಬಿಕೆ ಜೀವಿತದಿಂದ ನಮ್ಮನ್ನು ದೂರ ಮಾಡುವ ಸಂಗತಿಗಳಾಗಿದೆ ಪ್ರಿಯರೇ. ಆ ಕಾರಣ ನಮ್ಮ ನಂಬಿಕೆಯ ಆ ಟ್ಯಾಂಕ್ ಅನ್ನ, ಆ ಒಂದು ನಂಬಿಕೆ ಎನ್ನುವಂತ ಟ್ಯಾಂಕ್ ಅನ್ನ ನಾವು ಯಾವಾಗಲೂ ಕೂಡ ತುಂಬಿಟ್ಟುಕೊಳ್ಳುವವರಾಗಿರ್ಬೇಕು. ನಾನು ಹೇಳ್ತೇನೆ, ನಮ್ಮ ನಂಬಿಕೆಯ ಜೀವಿತದಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಒಂದೇ ಹಂತದಲ್ಲಿ ಇರಬಾರ್ದ್ರಿ. ನಾವು ಬೆಳೀತಾ ಹೋಗ್ಬೇಕು. ನಾವು ಬೆಳೀತಾ ಹೋಗ್ಬೇಕು. ನಾನೊಂದು ಮಾತು ಹೇಳ್ತೀನಿ ಪ್ರಿಯರೇ, ಅದಾದ್ಮೇಲೆ ನಾನು ಈ ವಾಕ್ಯ ಭಾಗವನ್ನು ವಿವರಿಸ್ತೇನೆ. ಯೇಸು ಸ್ವಾಮಿ ಪೇತ್ರನಿಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಿಯರೇ. ನೋಡ್ರಿ, ಬೈಬಲ್ ಅಲ್ಲಿ ಅನೇಕ ಜನರು ಅನೇಕ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ ಪ್ರಿಯರೇ. ನಾನೊಂದು ಸಲಹೆ, ನಾನೊಂದು ನಿಮಗೆ ಸಜೆಷನ್ ಕೊಡ್ತೇನೆ. ಎಲ್ಲಾ ಪ್ರಾರ್ಥನೆಗಳನ್ನ ನಿಮಗೆ ಟೈಮ್ ಇದ್ದಾಗ ನೀವು ಧ್ಯಾನ ಮಾಡ್ರಿ ಪ್ರಿಯರೇ. ಯಾಕಂದ್ರೆ ಈ ಒಂದು ವಿಶ್ವಾಸ ವೀರರು ಮಾಡಿದಂತ ಪ್ರಾರ್ಥನೆಗಳು ಏನ್ ಮಾಡ್ತದೆ ಗೊತ್ತಾ, ನಮ್ಮನ್ನು ನೀವು ದೇವರ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತದ್ರಿ. ದಾನಿಯೇಲನು ಒಂದು ಪ್ರಾರ್ಥನೆ ಮಾಡಿದ, ಮೋಶೆ ಪ್ರಾರ್ಥನೆ ಮಾಡಿದ, ಅಬ್ರಾಹಮನು ಪ್ರಾರ್ಥನೆ ಮಾಡಿದ, ಈಸಾಕನು ಪ್ರಾರ್ಥನೆ ಮಾಡಿದ ಪ್ರಿಯರೇ. ಅನೇಕ ಪ್ರಾರ್ಥನೆ ವೀರರು ಪ್ರಾರ್ಥನೆ ಮಾಡಿದ್ರು. ಸಂಸೋನನು ಕೂಡ ಪ್ರಾರ್ಥನೆ ಮಾಡಿದ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೂಡ ಈ ಭೂಲೋಕದಲ್ಲಿದ್ದಾಗ ಲಾಜರನ ಬಳಿಗೆ ಹೋದಾಗ ಒಂದು ಪ್ರಾರ್ಥನೆ ಮಾಡಿದ. ಅನೇಕ ಕಡೆ ಆತನು ಪ್ರಾರ್ಥನೆ ಮಾಡಿದ. ಆದ್ರೆ ಒಂದು ಯೇಸು ಸ್ವಾಮಿ ತನ್ನ ಶಿಷ್ಯನಾದಂತ ಪೇತ್ರನಿಗಾಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಒಂದ್ ವೇಳೆ ನೀವು ಬರ್ಕೊಳ್ತಾ ಇರುವುದಾದ್ರೆ ಬರ್ಕೊಳ್ರಿ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 32ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ. 31ನೇ ವಚನದಿಂದ ಓದೋಣ. ಸಿಮೋನನೇ ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಲುಕ್ ಅಟ್ ದ ಪ್ರೇಯರ್ ಆಫ್ ಜೀಸಸ್ ಫಾರ್ ಪೀಟರ್. ಇಲ್ಲಿ ಪೇತ್ರನಿಗಾಗಿ ಯೇಸು ಮಾಡುತ್ತಿರುವಂತ ಪ್ರಾರ್ಥನೆ ಏನ್ ಗೊತ್ತರಿ? ಪೇತ್ರನಿಗೆ ಹೇಳ್ತಾನೆ, ಪೇತ್ರನೇ, ನೀನು ನಿನ್ನ ನಂಬಿಕೆಯಲ್ಲಿ ಕುಂದಿ ಹೋಗಬಾರದು. ಯು ಶುಡ್ ನಾಟ್ ಫೇಲ್ ಇನ್ ಯೋರ್ ಫೇತ್. ನೀನು ನಿನ್ನ ನಂಬಿಕೆಯಲ್ಲಿ ಕುಂದಿ ಹೋಗಬಾರದು, ನೀನು ನಿನ್ನ ನಂಬಿಕೆಯಲ್ಲಿ ವಿಫಲನಾಗಬಾರದೆಂಬುದಾಗಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರಿಯರೇ. ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಅನೇಕ ಪ್ರಾರ್ಥನೆಗಳಲ್ಲಿ ಇದೊಂದು ಬಹಳ ಪ್ರಾಮುಖ್ಯವಾದ ಪ್ರಾರ್ಥನೆ. ನಮಗೆಲ್ಲರಿಗೆ ಯೇಸು ಮಾಡಿದ ಪ್ರಾರ್ಥನೆ ಯಾವ್ದಂತ ಕೇಳಿದ್ರೆ, ಪರಲೋಕದಲ್ಲಿರುವ ನಮ್ಮ ತಂದೆ, ದೇವರಿಗೆ ಸ್ತೋತ್ರ ಪರಲೋಕದ ಪ್ರಾರ್ಥನೆಗಾಗಿ. ಆದರೆ ಯೇಸು ಈ ಒಂದು ಶಿಷ್ಯನಿಗೆ, ಪೇತ್ರನಾದಂತ ಶಿಷ್ಯನಿಗೆ ಮಾಡಿದಂತ ಪ್ರಾರ್ಥನೆ ಏನ್ ಗೊತ್ತಾ? ಪೇತ್ರನೇ, ನೀನು ನಿನ್ನ ನಂಬಿಕೆಯಲ್ಲಿ ಕುಂದಿ ಹೋಗಬಾರದು. ಯು ಶುಡ್ ನಾಟ್ ಫೇಲ್ ಇನ್ ಯೋರ್ ಫೇತ್. ಪ್ರಿಯರಾದ ಸಹೋದರರ ನಾನು ಹೇಳ್ತೇನೆ, ಕ್ರೈಸ್ತವ ಜೀವಿತದಲ್ಲಿ ಒಂದು ವೇಳೆ ನೀನು ನಂಬಿಕೆಯ ಜೀವಿತವನ್ನ ಜೀವಿಸ್ತಾ ಇಲ್ಲ ಅಂದ್ರೆ ಅದು ಕ್ರೈಸ್ತವ ಜೀವಿತ ಅಲ್ಲ, ಅದು ನಾಮಕವಾಸ್ತೆ ಕ್ರೈಸ್ತವ ಜೀವಿತವಾಗಿದೆ. ನಮ್ಮ ಕ್ರೈಸ್ತವ ಜೀವಿತ ಅದು ನಂಬಿಕೆಯ ಜೀವಿತ ಪ್ರಿಯರೇ. ವಿ ಲಿವ್ ಬೈ ಫೇತ್. ನಾವು ನಂಬಿಕೆಯಿಂದ ಜೀವಿಸುವವರಾಗಿದೆ. ಯೇಸು ಪೇತ್ರನಿಗಾಗಿ ಮಾಡಿದ ಪ್ರಾರ್ಥನೆ ಏನ್ ಗೊತ್ತಾ? ನಂಬಿಕೆಯಲ್ಲಿ ನೀನು ಕುಂದಿ ಹೋಗಬಾರದು. ಪೇತ್ರನೇ, ನೀನು ನಂಬಿಕೆಯಲ್ಲಿ ಕುಂದಿ ಹೋಗಬಾರದು. ಯಾಕೆ? ಒಂದು ವೇಳೆ ನಾವು ನಂಬಿಕೆಯಲ್ಲಿ ಕುಂದಿ ಹೋದರೆ ನಮ್ಮ ವಿರೋಧಿಯಾದ ಸೈತಾನನು ನಮ್ಮ ಮೇಲೆ ಜಯವನ್ನು ಹೊಂದುತ್ತಾನೆ ಪ್ರಿಯರೇ. ಯೋಹಾನ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ಈ ಲೋಕವನ್ನ ಜಯಿಸುವಂಥದ್ದು ನಮ್ಮ ನಂಬಿಕೆ. ಅವರ್ ಫೇತ್ ವಿಲ್ ಓವರ್ಕಮ್ ದಿಸ್ ವರ್ಲ್ಡ್. ನೀನು ಈ ಲೋಕವನ್ನ ಜಯಿಸ್ಬೇಕಂದ್ರೆ ಅದು ನಂಬಿಕೆಯ ಮೂಲಕ ಮಾತ್ರ ನೀನು ಜಯಿಸ್ಲಿಕ್ಕೆ ಸಾಧ್ಯ ಪ್ರೇಯರ್. ಯಾರ ಮೇಲೆ ನಂಬಿಕೆ ಪಾಸ್ಟರ್? ಯಾವ ನಂಬಿಕೆ ಮೇಲೆ ನೀವು ಮಾತಾಡ್ತಾ ಇದ್ದೀರಿ? ನಾನು ಮಾತಾಡ್ತಿರೋದು
ಯೇಸುವಿನ ಮೇಲೆ ನೀನು ಇಡುವ ನಂಬಿಕೆ, ದೇವರ ವಾಕ್ಯದಲ್ಲಿ ನೀನಿಡುವ ನಂಬಿಕೆ, ನೀನು ಮಾಡುವ ಪ್ರಾರ್ಥನೆಯಲ್ಲಿ ನೀನಿಡುವ ನಂಬಿಕೆ ಈ ಲೋಕವನ್ನ ಜಯಿಸುವಂತದ್ದಾಗಿದೆ. 1 ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 4ನೇ ವಚನ ಹೇಳ್ತದೆ, ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಈ ಲೋಕವನ್ನ ಜಯಿಸುತ್ತದೆ. ಈ ಲೋಕವನ್ನ ಜಯಿಸುವಂತದ್ದು ನಮ್ಮ ನಂಬಿಕೆ. ಅವರ್ ಫೇತ್ ಇನ್ ಕ್ರೈಸ್ಟ್ ಜೀಸಸ್ ವಿಲ್ ಓವರ್ಕಮ್ ದಿಸ್ ವರ್ಲ್ಡ್. ಪ್ರಿಯರಾದ ಸಹೋದರ ಸಹೋದರಿ, ಯಾವುದು ಈ ಲೋಕವನ್ನು ಜಯಿಸ್ತದೆ ಗೊತ್ತರಿ? ಲೋಕ ಅಂದ್ರೆ ಸೈತಾನನು, ಅವನ ಕಾರ್ಯಗಳು. ಲೋಕ ಅಂದ್ರೆ ಈ ಕೆಟ್ಟತನ, ಈ ಕಾಮಾಭಿಲಾಷೆ, ಶರೀರದ ಆಸೆಗಳು, ಕಣ್ಣಿನ ಆಸೆ, ಈ ಹಣದ ಆಸೆ ಎಲ್ಲವನ್ನ ಜಯಿಸುವಂತದ್ದು ಯಾವ್ದು ಗೊತ್ತರಿ? ನಿಮ್ಮ ನಂಬಿಕೆ. ಯುವರ್ ಫೇತ್ ವಿಲ್ ಓವರ್ಕಮ್ ದ ವರ್ಲ್ಡ್. Your faith will overcome the temptation of this world. ಈ ಲೋಕದಲ್ಲಿ ಬರುವಂತ ಶೋಧನೆಗಳನ್ನು ಜಯಿಸುವಂತೆ ಮಾಡುವಂತದ್ದು ನೀನು ಯೇಸುವಿನ ಮೇಲೆ ಇಡುವಂತ ನಂಬಿಕೆ. ಪ್ರೇರೆ, ನೀವು ಯಾವ ನಂಬಿಕೆಯ ಹಂತದಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ಇವತ್ತು ನಿಮ್ಮ ನಂಬಿಕೆಯ ಲೆವೆಲ್ ಅದು ಹೆಚ್ಚಾಗಬೇಕು. Your level of faith should increase. You should upgrade in your faith. ನಿನ್ನ ನಂಬಿಕೆಯಲ್ಲಿ ನೀನು ಹೆಚ್ಚಾಗಬೇಕು, ಪ್ರಗತಿ ಬಡ್ತಿಯನ್ನು ನೀನು ಹೊಂದಿಕೊಳ್ಳಬೇಕು. ಪ್ರಿಯರೇ, ಪೌಲನು ಹೇಳ್ತಾನೆ, ನಾನು ಬಾಲಕನಾಗಿದ್ದಾಗ ಬಾಲಕನಂತೆ ಮಾತಾಡಿದೆನು, ಈಗ ನಾನು ಆಯಸ್ಥ ಒಬ್ಬ ಜ್ಞಾನಿಯಾಗಿ ಬುದ್ಧಿವಂತನಾಗಿ ನಾನು ಮಾತಾಡ್ತಾ ಇದ್ದೇನೆ ಎಂಬುದಾಗಿ. ಪ್ರಿಯರೇ, ನಾವು ನಂಬಿಕೆಯ ಜೀವಿತದಲ್ಲಿ ಬೆಳಿಬೇಕಾಗಿದೆ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಯಾಜಿರನು ಯೇಸುವನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ದಾರಿಯ ಮಧ್ಯದಲ್ಲಿ ಒಂದು ಸಂಗತಿ ನಡೀತು. ಇದನ್ನ ನಾನು ನಿಮಗೆ ಈ ದಿನ ವಿವರಿಸಲಿಕ್ಕಿದ್ದೇನೆ. ನಾವು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ವಾಪಸ್ ಬರೋಣ. ಆಗ 25ನೇ ವಚನ, ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದನ್ನೆಲ್ಲಾ ಕಳ್ಕೊಂಡರು. ರೋಗವು ಹೆಚ್ಚುತ್ತಾ ಬಂದದ ಹೊರತು ಮತ್ತೇನು ಪ್ರಯೋಜನವನ್ನ ಹೊಂದಿರಲಿಲ್ಲ. ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೇನೆ ಯಾವ ರೀತಿ ನಾವು ನಮ್ಮ ನಂಬಿಕೆ ಜೀವಿತದಲ್ಲಿ ಬೆಳೆಯಬೇಕು ಎಂಬುದಾಗಿ. ಪ್ರಿಯರೇ ಕೇಳ್ರಿ, ಈ ಸ್ತ್ರೀ 12 ವರ್ಷದಿಂದ ಒಂದು ರೋಗದಲ್ಲಿದ್ದಾಳೆ ಪ್ರಿಯರೇ, ರಕ್ತ ಕುಸುಮ ರೋಗ. ನೋಡ್ರಿ, ಬೈಬಲ್ನ ಇತಿಹಾಸದಲ್ಲಿ ನಾವು ನೋಡುದಾದ್ರೆ ಈ ರಕ್ತ ಸ್ರಾವದಿಂದ ಯಾವೆಲ್ಲ ಸ್ತ್ರೀಯರು ಇರ್ತಾರೋ ಅವರು ಅಪವಿತ್ರರೆಂಬುದಾಗಿ ಪರಿಗಣಿಸ್ತಾ ಇದ್ರು. ದೇ ಆರ್ ಅನ್ಹೋಲಿ ಪೀಪಲ್. ಇಫ್ ದೇ ಟಚ್ ಸಮ್ ಒನ್ ದೇ ವಿಲ್ ಬಿಕಮ್ ಅನ್ಹೋಲಿ. ಒಂದು ವೇಳೆ ಅವ್ರು ಯಾರನ್ನಾದ್ರೂ ಮುಟ್ಟಿದ್ರೆ ಅವರು ಅಪವಿತ್ರರಾಗ್ಬಿಡ್ತಾರೆ ಪ್ರಿಯರೇ. ಅಂತ ಒಂದು ಘೋರವಾದ ರೋಗದಲ್ಲಿ ಆ ಸ್ತ್ರೀ ಇದ್ದಾಳೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 12 ವರ್ಷದಿಂದ ಪ್ರಿಯರೇ. 12 ವರ್ಷದಿಂದ ಎಲ್ಲಾ ಡಾಕ್ಟರ್ ಬಳಿಗೆ ಹೋಗಿದ್ದಾಳೆ. ಯಾವ ಡಾಕ್ಟರಿಂದ ಗುಣ ಆಗ್ಲಿಲ್ಲ ಆಕೆ. ಮಾತ್ರೆಗಳಿಂದ ಗುಣ ಆಗ್ಲಿಲ್ಲ ಪ್ರಿಯರೇ, ಯಾವುದರಿಂದಲೂ ಆಕೆ ಗುಣ ಆಗ್ಲಿಲ್ಲ. ಆದ್ರೆ ಒಂದು ದಿನ ಆಕೆ ಜೀವಿತದಲ್ಲಿ ಒಂದು ಸುಂದರವಾದ ದಿನ ಬಂತು ಪ್ರಿಯರೇ. ನನ್ನ ಜೀವಿತದಲ್ಲಿ ಸುಂದರವಾದ ದಿನ. ನಾನು ಯಾವತ್ತು ಯೇಸುವಿನ ಬಗ್ಗೆ ಕೇಳಿದ್ನೋ, ಯಾವತ್ತು ನನ್ನ ಜೀವಿತವನ್ನು ನಾನು ಯೇಸುವಿಗೆ ಅರ್ಪಿಸಿಕೊಟ್ನೋ, ಅದು ನನ್ನ ಜೀವಿತದಲ್ಲಿ ಒಂದು ಸುಂದರವಾದ ದಿನ ಪ್ರಿಯರೇ. ಬಾರ್ತಿಮಾಯನ ಜೀವಿತದಲ್ಲಿ ಕೂಡ ಒಂದು ಸುಂದರವಾದ ದಿನ ಬಂತು. ಯೇಸು ಸ್ವಾಮಿ ಆ ಯೆರಿಕೋ ಪಟ್ಟಣದಲ್ಲಿ ಹಾದು ಹೋಗುತ್ತಿರ್ಬೇಕಾರೆ ಬಾರ್ತಿಮಾಯನ ಮುಂದೆ ಯೇಸು ಹಾದು ಹೋದ, ಅವನಿಗೆ ಅದು ಸುಂದರವಾದ ದಿನ. 38 ವರ್ಷದಿಂದ ಆ ಬೆತ್ಸತ ಎನ್ನುವಂತ ಕೊಳದಲ್ಲಿ ಒಬ್ಬ ರೋಗಿ ಬಿದ್ದುಕೊಂಡಿದ್ದನು, ಅವನಿಗೊಂದು ಸುಂದರವಾದ ದಿನ ಬಂತು ಪ್ರಿಯರೇ. ಅವತ್ತಿನ ದಿನ ಅವನು ಎದ್ದು ನಡೆದಾಡಿದನು ಪ್ರಿಯರೇ. 3 ದಿವಸ ಆಯ್ತು ಸತ್ತು, 4ನೇ ದಿನ ನಾತ ಹೊಡಿತಾ ಇದೆ. 4ನೇ ದಿನ ಯೇಸು ಸ್ವಾಮಿ ಲಾಜರನ ಮನೆಗೆ ಹೋದ, ಅದು ಅವನಿಗೆ ಸುಂದರವಾದ ದಿನ ಪ್ರಿಯರೇ. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಕೂಡ ಒಂದು ಸುಂದರವಾದ ದಿನ ಅದು ಬರ್ಲಿಕ್ಕಿದೆ. ಒಂದು ವೇಳೆ ನೀನು ಈಗಾಗಲೇ ಅನುಭವಿಸಿರ್ಬೋದು ಅಂತ ಅನೇಕ ಸುಂದರವಾದ ಅದ್ಭುತವಾದ ದಿನಗಳನ್ನ ನೀನು ನಾನು ಅನುಭವಿಸ್ಲಿಕ್ಕಿದ್ದೇವೆ ಪ್ರಿಯರೇ. ಈ ದಿನ ನಾವ್ ಹೇಳುವುದು, ಪಾಸ್ಟ್ರೇ ಬಹಳ ಕಷ್ಟ ರೀ ನಮ್ ಜೀವಿತ, ನಮಗೆ ಬಹಳ ಹೋರಾಟ ರೀ, ಹಿಂಸೆ ರೀ. ನೋ ಪ್ರಾಬ್ಲಮ್. ನಾನು ಹೇಳ್ತೇನೆ, ನೀನು ಒಂದು ವೇಳೆ ಯೇಸುವಿನ ಬಗ್ಗೆ ಕೇಳುವುದಾದ್ರೆ ನಿನ್ನ ಜೀವಿತದಲ್ಲಿ ಸುಂದರವಾದ ಒಳ್ಳೆಯ ದಿನ ಅದು ಬರುವಂತದ್ದಾಗಿದೆ ಪ್ರಿಯರೇ. ಯಾಕಂದ್ರೆ ಬೈಬಲ್ ಹೇಳ್ತದೆ 119ನೇ ಕೀರ್ತನೆಯಲ್ಲಿ, ಆತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಪ್ರಿಯರೇ, ಇಲ್ಲಿ ಬೈಬಲ್ ಹೇಳ್ತದೆ 27-28ನೇ ವಚನ, 5ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27-28ನೇ ವಚನ, ಆ ಹೆಂಗಸು ಯೇಸುವಿನ ಸಮಾಚಾರವನ್ನ ಕೇಳಿದಳು. She heard about Jesus. ಪ್ರಿಯರೇ, ಯೇಸುವಿನ ಬಗ್ಗೆ ಸಮಾಚಾರ ಕೇಳಿದ್ರು. ಆಕೆ ಹುಟ್ಟಿದಾಗಲಿಂದ 12 ವರ್ಷ ರೋಗದಲ್ಲಿ ಆಕೆ ಯಾರ ಬಗ್ಗೆ ಕೇಳಿದ್ಲೋ ಗೊತ್ತಿಲ್ಲ. ಆದ್ರೆ ಇವತ್ತು ಒಂದು ಒಳ್ಳೆಯ ದಿನ, ಆಕೆ ಯೇಸುವಿನ ಬಗ್ಗೆ ಕೇಳಿದಳು ಪ್ರಿಯರೇ. ನಾನು ಹೇಳ್ತೇನೆ, ನೀನು ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಕತ್ತಲು ಬೆಳಕಾಗಿ ಬದಲಾಗ್ತದೆ. ನೀನ್ ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಶೋಧನೆ ನಿನ್ನ ಶಕ್ತಿಯಾಗಿ ಬದಲಾಗ್ತದೆ. ನೀನ್ ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಬಲಹೀನನೆ ನಿನ್ನ ಬಲವಾಗಿ ಬದಲಾಗ್ತದೆ. ನೀನ್ ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಭಯ ಹೋಗಿ ನೀನು ಧೈರ್ಯದಿಂದ ತುಂಬಿಸಲ್ಪಡ್ತೀವಿ ಪ್ರಿಯರೇ. ನೀನ್ ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ ನಿನ್ನ ಹಿಂಸೆಯಲ್ಲಿ ಕೂಡ ನೀನು ಪೌಲನಂತ ಹೇಳ್ತೀಯೋ, ಓ ಕರ್ತನಲ್ಲಿ ಸಂತೋಷಿಸಿರಿ,
ಆತನಲ್ಲಿಯೇ ನೀವು ಸಂತೋಷ ಪಡಿರಿ ಎಂಬುದಾಗಿ ಹೇಳ್ತೀರಿ ಪ್ರಿಯರೇ. ನೀನ್ ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ, ಪೌಲನಂತೆ ನೀನ್ ಹೇಳ್ತೀವಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. ನೀನ್ ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ, ಆತನ ಅನುಭವದಿಂದ ತುಂಬಿಸಲ್ಪಡ್ತೀಯೋ, ಪೇತ್ರ ಯೋಹಾನರಂತೆ ಅಪೊಸ್ತಲರಂತೆ ನೀನು ಯೇಸುವಿಗಾಗಿ ಸಾಕ್ಷಿಯಾಗಿ ನಿಂತ್ಕೊಳ್ತಿ. ಯಾವಾಗ ನೀನು ಯೇಸುವಿನ ಬಗ್ಗೆ ಕೇಳ್ತೀಯೋ, ನೀನು ಸಾಮಾನ್ಯವಾದ ವ್ಯಕ್ತಿ ಬಗ್ಗೆ ಕೇಳ್ತಿಲ್ಲ. ಇಡೀ ಭೂಮಂಡಲವನ್ನ ಸೃಷ್ಟಿಸಿದ ಆತನು, ಆಕಾಶವನ್ನ ಆತನ ಸಿಂಹಾಸನವಾಗಿ, ಭೂಮಿಯನ್ನ ಆತನ ಪಾದಪೀಠವಾಗಿ ಮಾಡಿಕೊಂಡ ಸರ್ವಶಕ್ತನ ಬಗ್ಗೆ ನೀನ್ ಕೇಳ್ತಾ ಇದ್ದಿ ಪ್ರಿಯರೇ. ನೀನ್ ಯಾರ ಬಗ್ಗೆ ಕೇಳಿದ್ರೆ ನಿನಗೆ ಶಕ್ತಿ ಬರ್ತದೆ ಇಲ್ಲ ಗೊತ್ತಿಲ್ಲ, ಆದ್ರೆ ಯೇಸುವಿನ ನಾಮವನ್ನ ನೀನು ಕೇಳಿದಾಗ ಆ ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ ಪ್ರಿಯರೇ. ಈ ಒಂದು ಸ್ತ್ರೀ 12 ವರ್ಷ ಡಾಕ್ಟರ್ ಬಗ್ಗೆ ಕೇಳಿಲ್ಲ, ಆಕೆ ರೋಗ ಗುಣ ಆಗ್ಲಿಲ್ಲ, ಆದ್ರೆ ಆಕೆ ಯೇಸುವಿನ ಬಗ್ಗೆ ಕೇಳಿದ್ಳು. ನನಗೆ ಗೊತ್ತಿಲ್ಲ ಅಲ್ಲಿ ಆಕೆಗೆ ಯಾರು ಯೇಸುವಿನ ಬಗ್ಗೆ ಹೇಳಿದ್ರು, ಆ ವ್ಯಕ್ತಿ ಹೆಸರು ಬರೆಯಲ್ಪಟ್ಟಿಲ್ಲ. ದ ಪ್ರೀಚರ್ ಇಸ್ ಹಿಡನ್. ಆಕೆಗೆ ಸುವಾರ್ತೆ ಹೇಳಿದ ವ್ಯಕ್ತಿ, ಆಕೆಗೆ ಯೇಸುವಿನ ಬಗ್ಗೆ ಹೇಳಿದ ವ್ಯಕ್ತಿ ಅಲ್ಲಿ ಮರೆ ಮಾಡಲ್ಪಟ್ಟಿದ್ದಾನೆ ಪ್ರಿಯರೇ. ಗೊತ್ತಿಲ್ಲ ಯಾರು ಹೇಳಿದ್ರಂತ. ದೇವರಿಗೆ ಸ್ತೋತ್ರ. ಈ ಒಂದು ರಕ್ತ ಕುಸುಮ ರೋಗ ಸ್ತ್ರೀಗೆ ಯಾವ ವ್ಯಕ್ತಿ ಯೇಸುವಿನ ಬಗ್ಗೆ ಹೇಳಿದ್ನೋ ಆತನಿಗಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಪ್ರಿಯರೇ. ಈ ದಿನ ನೀನು ಕೂಡ ರಕ್ಷಣೆ ಹೊಂದಿದ್ದೆ ಅಂದ್ರೆ ನಿನಗೆ ಯಾರೋ ಒಬ್ರು ಯೇಸುವಿನ ಬಗ್ಗೆ ಹೇಳಿದ್ಕೆ ರಕ್ಷಣೆ ಹೊಂದಿದ್ದಿ. ನಾನು ಕೂಡ ನನ್ನ ಸಂಡೇ ಸ್ಕೂಲಲ್ಲಿ ನನ್ನ ಟೀಚರ್ ಹೇಳಿದ ಕಥೆಯಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಪ್ರಿಯರೇ. ಯಾರೋ ಒಬ್ರು ಹೇಳಿದ್ದರಿಂದ ನಾವು ಈ ದಿನ ರಕ್ಷಿಸಲ್ಪಟ್ಟಿದ್ದೇವೆ ಪ್ರಿಯರೇ. ನಿನಗೆ ಯಾರು ಸುವಾರ್ತೆ ಹೇಳಿದಾರೋ, ನೀನು ಯಾರ ಮೂಲಕ ರಕ್ಷಣೆ ಪಟ್ಟಿದೆಯೋ ಅವರಿಗಾಗಿ ನೀನು ದೇವರಿಗೆ ಸ್ತೋತ್ರ ಹೇಳು. ಯಾರ ಮೂಲಕನೋ ನಿನಗೆ ಸುವಾರ್ತೆ ಬಂತು, ಯಾರ ಮೂಲಕನೋ ನಿನಗೆ ರಕ್ಷಣೆ ಸುವಾರ್ತೆ ಬಂತು, ನೀನು ದೇವರಿಗೆ ಸ್ತೋತ್ರ ಹೇಳ್ಬೇಕು. ಯಾಕಂದ್ರೆ ಯೇಸುವಿನ ಬಗ್ಗೆ, ಯೇಸುವಿನ ಕುರಿತು ಕೇಳುವ ಸೌಭಾಗ್ಯ ನಿನಗೆ ಬಂತು. ಈ ಒಂದು ರಕ್ತ ಕುಸುಮ ರೋಗ ಸ್ತ್ರೀಗೆ ಕೂಡ ಯಾರೋ ಒಬ್ರು ಯೇಸುವಿನ ಬಗ್ಗೆ ಹೇಳಿದ್ರು. ಯಾರು ಹೇಳಿದ್ರು ಗೊತ್ತಿಲ್ಲ, ಯಾರು ಹೇಳಿದ್ರು ಗೊತ್ತಿಲ್ಲ. ಆತನ ಹೆಸರು ಬರೆಯಲ್ಪಟ್ಟಿಲ್ಲ. ಈ ಈಸ್ ಹಿಡನ್. ಆತನು ಇಲ್ಲಿ ಮರೆ ಮಾಡಲ್ಪಟ್ಟಿದ್ದಾನೆ ಪ್ರಿಯರೇ. ಆದ್ರೆ ಆಕೆ ಯೇಸುವಿನ ಬಗ್ಗೆ ಕೇಳಿದಳು ಪ್ರಿಯರೇ. ಬೈಬಲ್ ಹೇಳುತ್ತದೆ, ರೋಮ ಪತ್ರಿಕೆ 10ನೇ ಅಧ್ಯಾಯ ಅದರ 14-15 ವಚನದಲ್ಲಿ, ಅವರು ನಂಬಲಿಲ್ಲ, ಆದರೆ ತಾವು ಯಾವನನ್ನ ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ, ಮತ್ತು ಆತನ ಸುದ್ದಿಯನ್ನು ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ, ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ, ಸಾರುವವರು ಕಳಿಸಲ್ಪಡದೆ ಸಾರುವುದು ಎಲ್ಲಿ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ಬರ್ಕೊಡ್ರಿ. ರೋಮ 10ನೇ ಅಧ್ಯಾಯ 14ನೇ ವಚನ. ಇದು ನಮ್ಮ ಸುವಾರ್ತೆಗೆ, ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಇರುವಂತಹ ಫೌಂಡೇಶನ್, ಬುನಾದಿ ಪ್ರಿಯರೇ. ಈ ವಾಕ್ಯ ಭಾಗವನ್ನ ನೀವು 10ನೇ ಅಧ್ಯಾಯ 14ನೇ ವಚನವನ್ನ ಉಲ್ಟಾ ನೀವು ಓದುವುದಾದ್ರೆ ಪ್ರಿಯರೇ, ಅದು ಈ ರೀತಿಯಲ್ಲಿ ಇರ್ತದೆ. ಒಂದು ವೇಳೆ ಕಳಿಸಲ್ಪಡದೆ ಸಾರುವುದು ಎಲ್ಲಿ, ಸಾರುವವರಿಲ್ಲದೆ ಅವರು ನಂಬುವುದು ಹೇಗೆ. ಬೈಬಲ್ ಹೇಳುತ್ತೆ, ಕಳಿಸಲ್ಪಡದೆ ಅವರು ಸಾರುವುದು ಹೇಗೆ. ಒಂದು ವೇಳೆ ಸಾರದೇ ಇದ್ದರೆ ಅವರು ಕೇಳುವುದು ಹೇಗೆ. ಒಂದು ವೇಳೆ ಅವ್ರು ಕೇಳಿಲ್ಲ ಅಂದ್ರೆ ಅವರು ನಂಬುವುದು ಹೇಗೆ. ಒಂದು ವೇಳೆ ಅವ್ರು ನಂಬಿಲ್ಲ ಅಂದ್ರೆ ರಕ್ಷಣೆ ಹೊಂದುವುದು ಹೋಗಿ. ಪ್ರೇರೆ, ನಾವು ಹೋಗ್ಬೇಕು, ಹೋದವರು ಸಾರ್ಬೇಕು. ಸಾರಿದಾಗ ಅದು ಕೇಳಲ್ಪಡ್ತದೆ. ಯಾವಾಗ ಜನರು ಕೇಳ್ತಾರೋ ಅವರು ನಂಬುತ್ತಾರೆ, ನಂಬಿದವರು ರಕ್ಷಣೆಯನ್ನು ಹೊಂದುತ್ತಾರೆ ಪ್ರೇರೆ. ಇದು ಬಹಳ ಪ್ರಾಮುಖ್ಯ. 5 ಅಂಶಗಳನ್ನ ನೀವು ಬರ್ಕೊಳ್ತಾ ಇದ್ರೆ ಬರ್ಕೊಳ್ರಿ. ನಾವು ಹೋಗಬೇಕು, ಹೋದವರು ಕಳಿಸಲ್ಪಟ್ಟವರು ಸಾರಬೇಕು. ಯಾವಾಗ ಸಾರ್ತಾರೋ ಜನರು ಕೇಳ್ತಾರೆ, ಯಾವಾಗ ಜನರು ಕೇಳ್ತಾರೋ ಅವರು ನಂಬುತ್ತಾರೆ, ಯಾವಾಗ ನಂಬುತ್ತಾರೋ ಅವಾಗ ಅವರು ರಕ್ಷಿಸಲ್ಪಡುತ್ತಾರೆ ಪ್ರೇರೆ. ಒಂದು ವೇಳೆ ಹೋಗದೆ ಹೋದ್ರೆ ಸಾರಲ್ಪಡುವವರು, ಒಂದು ವೇಳೆ ನಾವು ಕಳಿಸಲ್ಪಡದೆ ಹೋದ್ರೆ ಅವ್ರು ಸಾರೋದಿಲ್ಲ. ಒಂದು ವೇಳೆ ಅವ್ರು ಸಾರ್ಲಿಲ್ಲ ಅಂದ್ರೆ ಜನ ಕೇಳೋದಿಲ್ಲ, ಅವ್ರು ಕೇಳಿಲ್ಲ ಅಂದ್ರೆ ಅವ್ರು ನಂಬೋದಿಲ್ಲ, ಅವ್ರು ನಂಬಿಲ್ಲ ಅಂದ್ರೆ ರಕ್ಷಣೆಯನ್ನು ಹೊಂದೋದಿಲ್ಲ ಪ್ರಿಯರೇ. ನಾವು ಹೋಗ್ಬೇಕು, ನಾವು ಸಾರಬೇಕು, ಆಗ ಜನ ಕೇಳ್ತಾರೆ, ಆಗ ಅವ್ರು ನಂಬುತ್ತಾರೆ, ಅವಾಗ ಅವ್ರು ರಕ್ಷಣೆ ಹೊಂದ್ತಾರೆ ಪ್ರಿಯರೇ. ಈ ರಕ್ತ ಕುಸುಮ ರೋಗ ಸ್ತ್ರೀಗೆ ಯಾರೋ ಹೇಳಿದ್ರು, ಆಕೆ ಕೇಳಿದ್ಲು. ಯಾರೋ ಹೇಳಿದ್ರು, ಆಕೆ ಕೇಳಿದ್ಲು. ನೀವಿದ್ದಂತ ಸ್ಥಳದಲ್ಲಿ ಹೇಳ್ರಿ, ಯಾರೋ ಹೇಳಿದ್ರು, ಆಕೆ ಕೇಳಿದಳು. ಯಾರೋ ಹೇಳಿದ್ರು, ಆಕೆ ಕೇಳಿದಳು. ಒಂದು ವೇಳೆ ಯಾರಾದ್ರೂ ಹೇಳದೆ ಹೋಗಿದ್ದರೆ ಆಕೆ ಕೇಳ್ತಾ ಇದ್ದಿಲ್ಲ ಪ್ರಿಯರೇ. ಆ ಕೇಳಿದಂತ ಆಕೆಗೆ ಸುಮ್ಮನೆ ಇರ್ಲಿಲ್ಲ. ಆ ಕೇಳಿದ ಮಾತು ಆಕೆಗೆ ನಂಬಿಕೆಯನ್ನ ಹುಟ್ಟಿಸಿತು, ಆಕೆಗೆ ನಂಬಿಕೆಯನ್ನು ಹುಟ್ಟಿಸಿತು ಪ್ರಿಯರೇ. ರೋಮ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, ಕೇಳುವುದರ ಮೂಲಕ ನಂಬಿಕೆ ಬರ್ತದೆ. ಯಾರ ಬಗ್ಗೆ? ನಮ್ಮ ಪಕ್ಕದ ಮನೆ ಬಗ್ಗೆ ಅಲ್ಲ ರೀ, ಪಾಸ್ಟರ್ ಬಗ್ಗೆ ಅಲ್ಲ, ಪ್ರಭಾಕರ್ ಬಗ್ಗೆ ಕೇಳಿದ್ರೆ ಮೇಲೆ ನಂಬಿಕೆ ಬರೋದಿಲ್ಲ. ಪ್ರಭಾಕರ್ ಇರುವ ಚರ್ಚ್ ಬಗ್ಗೆ ಕೇಳಿದ್ರೆ ನಿಮಗೆ ನಂಬಿಕೆ ಬರೋದಿಲ್ಲ. ನಮಗಿರುವಂತ ಆರ್ಗನೈಸೇಷನ್ ಟ್ರಸ್ಟ್ ಬಗ್ಗೆ ಕೇಳಿದ್ರೆ ನಮಗೆ ನಂಬಿಕೆ ಬರೋದಿಲ್ಲ. ನಮಗಿರುವಂತ ಸಂಘದ ಬಗ್ಗೆ ಕೇಳಿದ್ರೆ ನಮಗೆ ನಂಬಿಕೆ ಬರೋದಿಲ್ರಿ. ನಾನು ಹೇಳ್ತೇನೆ, ದೇವರ ಸೇವಕನಾಗಿ ದೇವರ ವಾಕ್ಯ ಹೇಳ್ತದೆ, ರೋಮ 10ನೇ ಅಧ್ಯಾಯ 17ನೇ ವಚನದಲ್ಲಿ, ನಂಬಿಕೆಗೆ ಆಧಾರ ಯೇಸು ಕ್ರಿಸ್ತನು. when you hear about Jesus you will receive faith. ನೀನ್ ಯಾವ ಯೇಸುವಿನ ಬಗ್ಗೆ ಕೇಳುತ್ತೀಯೋ, ನೀನ್ ಯಾವಾಗ ಯೇಸು ಕ್ರಿಸ್ತನ ವಾಕ್ಯವನ್ನು ಓದುತ್ತೀಯೋ ನಿನಗೆ ನಂಬಿಕೆ ಬರ್ತದೆ. ಈ ನಂಬಿಕೆ ನಿನ್ನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬರ್ತದ್ರಿ. ಈ ನಂಬಿಕೆ ನೀನು ಅದ್ಭುತವನ್ನು ಹೊಂದಿಕೊಳ್ಳುವಂತೆ ಮಾಡ್ತದೆ. ಈ ಸ್ತ್ರೀ ಯೇಸುವಿನ ಬಗ್ಗೆ ಕೇಳಿದ್ರಿ, ಕೇಳಿದ ತಕ್ಷಣ ಆಕೆ
ಒಂದು ನಂಬಿಕೆ ಬಂತು, ಆಕೆ ಆಲೋಚನೆ ಬದಲಾಯ್ತ್ರಿ. ನಾನು ಹೇಳ್ತೇನೆ, ನೀನು ಯಾವಾಗ ಯೇಸುವಿನ ಬಗ್ಗೆ ಕೇಳ್ತೀಯೋ, ಈ ಯೇಸುವಿನ ವಾಕ್ಯವನ್ನು ಓದ್ತೀಯೋ, ಇದು ನಿನ್ನ ಎಲ್ಲ ಆಲೋಚನೆಗಳನ್ನ ಬದಲಾಯಿಸುವಂತದ್ದಾಗಿದೆ ರೀ. ಈ ದೇವರ ವಾಕ್ಯ ನಿನ್ನ ಆಲೋಚನೆಗಳನ್ನ ಅದು ಬದಲಾಯಿಸ್ತದ್ರಿ. ಈ ಸ್ತ್ರೀ ಯಾವಾಗ ಯೇಸುವಿನ ಸಮಾಚಾರ ಕೇಳಿದ್ಲೋ, ಆಕೆಯ ಒಂದು ಆಲೋಚನೆ ಬದಲಾಯ್ತ್ರಿ. ಶಿ ಚೇಂಜ್ ಹರ್ ಥಾಟ್. ನಾನು ಹೇಳ್ತೀನಿ ರೀ, ನಮ್ಮ ಹೋರಾಟ ಇರೋದು ನಮ್ಮ ಮನಸ್ಸಿನಲ್ರಿ. ಯು ಹ್ಯಾವ್ ಎ ಬ್ಯಾಟಲ್ ಇನ್ ಯೋರ್ ಮೈಂಡ್. ನಿನ್ನ ಮನಸ್ಸು, ನಿನ್ನ ಆಲೋಚನೆಗಳು, ನಿನ್ನ ಆಲೋಚನೆ ನಕಾರಾತ್ಮಕವಾಗಿದ್ರೆ ನೀನು ನಕಾರಾತ್ಮಕ ಸಂಗತಿಗಳನ್ನ ಅನುಭವಿಸ್ತಿ. ನಿನ್ನ ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ ನೀನು ಸಕಾರಾತ್ಮಕ ಸಂಗತಿಗಳನ್ನ ಆಲೋಚಿಸ್ತೀರಿ. ಬೈಬಲ್ ಒಂದು ವೇಳೆ ನೀನು, ಇಫ್ ಯು ಟೇಕ್ ಎ ಬೈಬಲ್ ವಿತ್ ಅ ಪಾಸಿಟಿವ್, ಯು ವಿಲ್ ರಿಸೀವ್ ಪಾಸಿಟಿವ್. ಒಂದು ವೇಳೆ ಹೇಳುದಾದ್ರೆ ಯೇಸು ಕ್ರಿಸ್ತನು ಹೊಂದಿದ ಭಾಷೆ ಹೊಂದಿದ ನಾನು ಗುಣ ಹೊಂದಿದ್ದೇನೆ ಅಂದ್ರೆ ನೀನು ಗುಣವಂತಿ. ಯೇಸು ಕ್ರಿಸ್ತನ ರಕ್ತ ನನ್ನ ಪಾಪವನ್ನು ಶುದ್ಧೀಕರಿಸಿದೆ ಅಂದ್ರೆ ಶುದ್ಧೀಕರಿಸಲ್ಪಡ್ತೀರಿ. ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸಿದೆ, ಆತನ ಗಾಯಗಳು ನಮ್ಮನ್ನು ಗುಣಪಡಿಸಿದೆ ಅಂತೇಳಿ ನೀನು ನಂಬುದಾದ್ರೆ ಅದ್ಭುತವನ್ನು ಹೊಂದಿಕೊಳ್ತಿ. ಕಾರಣ ನಿನ್ನ ಆಲೋಚನೆ ಬದಲಾಗಬೇಕು. ಯು ಹ್ಯಾವ್ ಟು ಚೇಂಜ್ ಯುವರ್ ಥಿಂಕಿಂಗ್. ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 7ನೇ ವಚನ, ಮನುಷ್ಯನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ. ಆಸ್ ಮ್ಯಾನ್ ಥಿಂಕeth in his heart, so is he. ಈ ದಿನ ನೀನು ಏನನ್ನ ಆಲೋಚನೆ ಮಾಡ್ತಾ ಇದ್ದೀ? ವಾಟ್ ಯು ಆರ್ ಥಿಂಕಿಂಗ್? ನಿನ್ನ ಒಳಗಡೆ ಎಲ್ಲ ಆಲೋಚನೆಗಳು ಒಳಗಿಂದ ಬರ್ತದ್ರಿ. ನಿಜವಾದ ಪ್ರಭಾಕರ್, ನೀವು ನೋಡ್ತಿರುವ ನಿಜವಾದ ಪ್ರಭಾಕರ್ ಇದಲ್ರಿ, ನಿಜವಾದ ಪ್ರಭಾಕರ್ ಒಳಗಡೆ ಇದ್ದಾನ್ರಿ. ಹಿ ಈಸ್ ಅ ರಿಯಲ್ ಪ್ರಭಾಕರ್. ನಿಜವಾದ ಪ್ರಭಾಕರ್ ಒಳಗಡೆ ಇದ್ದಾನೆ. ಅಲ್ಲಿ ಆಲೋಚನೆಗಳು ನಡೀತದೆ, ಅಲ್ಲಿ ಒಂದು ಏನಂತೀರಿ ನಿರ್ಣಯಗಳು ನಡೀತದೆ, ಅಲ್ಲಿ ಎಲ್ಲ ರೀ ಒಳಗೊಂದು ಲೋಕ ಐತ್ರಿ, ನಿಜವಾದ ಲೋಕ. ಆ ಒಳಗಿನ ಲೋಕ ಯಾವಾಗ ಯೇಸುವಿನ ಮೂಲಕ ಜಯಿಸಲ್ಪಡ್ತದೋ ಆಗ ಮಾತ್ರ ನೀವು ಹೊರಗಿನ ಲೋಕವನ್ನ ಜಯಿಸ್ಲಿಕ್ಕೆ ಸಾಧ್ಯ. ವೆನ್ your inner world is conquered by Jesus, then only you can conquer the outer world. That is your mind. ನಿನ್ನ ಮನಸ್ಸು ರೀ, ನಿನ್ನ ಮನಸ್ಸೇನ ಮತ್ತು ಲೋಕವನ್ನ ಯೇಸು ಜಯಿಸ್ಬೇಕು. ಆತನಿಗೆ ಕೊಡು. ನಾವು ಪರಲೋಕ ಭಾವದವರಾಗಿರ್ಬೇಕು. ನಮ್ಮ ಮನಸ್ಸನ್ನ ನೂತನ ಪಡಿಸ್ಕೊಳ್ಬೇಕಂತೇಳಿ ಬೈಬಲ್ ಹೇಳ್ತದ್ರಿ. ಈ ಸ್ತ್ರೀ ಯೇಸುವಿನ ಬಗ್ಗೆ ಕೇಳಿದ, ಆಕೆ ಆಲೋಚನೆ ಬದಲಾಯ್ತ್ರಿ. ಮೊದಲು ಆಕೆಯ ಕ್ರಿಯೆ ಅಲ್ಲ ರೀ, ಆಕೆ ಆಲೋಚನೆ ಬದಲಾಗಿದ ತಕ್ಷಣ ಆಕೆಯ ಕ್ರಿಯೆ ಬದಲಾಯ್ತು. ಏನ್ ಗೊತ್ತಾ ಕ್ರಿಯೆ? ನಾನು ಹೋಗಿ ಯೇಸುವಿನ ಉಡುಪನ್ನು ಮುಟ್ಟಿದ್ರೆ ಸಾಕಪ್ಪ. ಆತ ಯಾಗಿರನ್ ಹೇಳಿಲ್ಲ ಅಂತ ಹೇಳಿಲ್ಲ ಆಕೆ. ಅಪ್ಪ ನೀನ್ ನನ್ ಮೇಲೆ ತಲೆಡಪ್ಪ ಅಂತ ಹೇಳಿಲ್ಲ, ನೀ ನನ್ ಮೇಲೆ ಕೈ ಇಡಪ್ಪ ಅಂತ ಹೇಳಿಲ್ಲ. ಆಕೆ ಅನ್ಕೊಂಡ್ಲು, ನಾನು ಹೋಗಿ ಯೇಸುವಿನ ಬಟ್ಟೆ ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೇನೆ. ಪ್ರೇರೆ ಆಕೆ ಇದ್ದಂತ ಸ್ಥಿತಿ ಅಷ್ಟು ಸಾಮಾನ್ಯವಾದ ಸ್ಥಿತಿ ಅಲ್ಲ ಪ್ರೇರೆ. ಕಾರಣ ಏನ್ ಗೊತ್ತರಿ? ಆಕೆ ಮುಟ್ಟಿನಲ್ಲಿ ರಕ್ತಸ್ರಾವ ಆಗ್ತಾ ಇದೆ. ಒಂದ್ ವೇಳೆ ಈಕೆ ಯಾರನ್ನಾದ್ರೂ ಮುಟ್ಟಿದ್ರೆ ಆಕೆ ಅಪವಿತ್ರ ಅಂತ ಗೊತ್ತಾದ್ರೆ ಆಕೆನ ಕಲ್ಲೆಸೆದು ಸಾಯ್ತಾ ಇದ್ರಿ. ಆದ್ರೆ ಆಕೆ ಮಾಡಿದ ನಿರ್ಣಯ ನೋಡ್ರಿ, ಆಕೆ ಮನಸ್ಸಿನಲ್ಲಿ ಬಂದಂತ ಆಲೋಚನೆ, ನಾನು ಜನರನ್ನ ಮುಟ್ಟೋದಲ್ಲ, ನಾನು ಹೋಗಿ ಯೇಸುವನ್ನ ಮುಟ್ತೇನೆ. ಪ್ರಿಯರೇ, ಆ ಗುಂಪಿನಲ್ಲಿ ಹೋಗಿ ಯೇಸುವನ್ನ ಮುಟ್ಟೋದಿದೆಯಲ್ಲ, ಅದು ಸಾಮಾನ್ಯವಾದ ಸಂಗತಿ ಅಲ್ಲ. ಕಷ್ಟಗಳ ನಡುವೆನು ನೀನು ಸಭೆಗೆ ಬರ್ತಿ, ಕಷ್ಟಗಳ ನಡುವೆನು ನೀನು ದೇವರನ್ನ ಆರಾಧಿಸ್ತಿ ಅಂದ್ರೆ ಅದು ನಿನ್ನಲ್ಲಿ ಇರುವಂತ ನಂಬಿಕೆ. ಪಾಸ್ಟ್ರೇ ನನಗೆ ಸಾಲ ಐತ್ರಿ ಆದ್ರೂ ನಾನು ಚರ್ಚಿಗೆ ಬರ್ತೀನಿ. ಪಾಸ್ಟ್ರೇ ನನಗೆ ಸಾಲ ಐತ್ರಿ ಆದ್ರೂ ನಾನು ಆರಾಧನೆಗೆ ಪ್ರಾರ್ಥನೆಗೆ ಪ್ರತಿದಿನ ಈ ಝೂಮ್ ಮೀಟಿಂಗ್ ಅಲ್ಲಿ ಗೂಗಲ್ ಮೀಟಿಂಗ್ ಅಲ್ಲಿ ಕುತ್ಕೊಳ್ತೀನಿ ಅಂದ್ರೆ ಅದು ನಿನ್ನಲ್ಲಿರುವಂತ ನಂಬಿಕೆ. ನಂಬಿಕೆಯಲ್ಲಿ ದೃಢವಾಗಿರುವವರು, ಯೇಸುವಿನ ಬಗ್ಗೆ ಕೇಳಿದವರು ಪರಿಸ್ಥಿತಿಗಳ ಮೂಲಕ ಅಲ್ಲಾಡಿಸಲ್ಪಡೋದಿಲ್ಲ. ಅವರ ಸುತ್ತಲಿರುವಂತ ಸನ್ನಿವೇಶಗಳ ಮೂಲಕ ಅಲ್ಲಾಡಿಸಲ್ಪಡೋದಿಲ್ರಿ. ಬಿರುಗಾಳಿ ಬಂತು, ತುಫಾನ್ ಬಂತು, ಶಿಷ್ಯರು ಏನು ಮಾಡಿದ್ರು? ಅಯ್ಯೋ ಯೇಸಪ್ಪ ನಾವು ಸಾಯ್ತಾ ಇದೀವಿ ಅಂದ್ರು. ಅವಾಗ ಯೇಸು ಅವ್ರಿಗೆ ಕೇಳಿದ ಪ್ರಶ್ನೆ ಏನ್ ಗೊತ್ತಾ? ನಿಮ್ಮ ಹತ್ರ ಕಟ್ಟಿಗೆ ಇಲ್ವಾ, ನಿಮ್ಮ ಹತ್ರ ತಪ್ಪಿಸ್ಕೊಳಕ್ ಏನಿಲ್ವಾ ಅಂತ ಕೇಳಿಲ್ಲ. ಯೇಸು ಕೇಳಿದ್ದು, ನಿಮ್ಮ ನಂಬಿಕೆಯಲ್ಲಿ, ವೇರ್ ಇಸ್ ಯೋರ್ ಫೇತ್, ಯು ಪೀಪಲ್ ಆಫ್ ಅನ್ಬಿಲೀಫ್, ಅಲ್ಪ ವಿಶ್ವಾಸಿಗಳೇ ಅಂತ ಯೇಸು ಸ್ವಾಮಿ ಹೇಳಿದಾರೆ. ನಂಬಿಕೆಯಲ್ಲಿ ದೃಢವಾಗಿರುವವರು ತಮ್ಮ ಪರಿಸ್ಥಿತಿಗಳನ್ನ ನೋಡೋದಿಲ್ರಿ, ತಮಗಿರುವಂತ ಸವಾಲುಗಳನ್ನ ನೋಡೋದಿಲ್ಲ, ತಮಗಿರುವಂತ ಹಿಂಸೆಗಳನ್ನ ನೋಡೋದಿಲ್ಲರಿ. ತಮಗೆ ನೇಮಿಸಲ್ಪಟ್ಟ ಓಟವನ್ನ ನಾವು ನೋಡ್ತೇವೆ. ಈ KCS ತಂಡದವರು ಕೂಡ ಅನೇಕ ಹಿಂಸೆಗಳನ್ನ, ಬ್ರದರ್ ಸ್ಟ್ಯಾನ್ಲಿ ಪಿಂಟ್ ಅವರು ಕೂಡ ವೈಯಕ್ತಿಕವಾಗಿ ಅನೇಕ ಹಿಂಸೆಗಳನ್ನ ಅವ್ರು ಅನುಭವಿಸಿರ್ಬೋದು. ನಾನು ಹೇಳ್ತೇನೆ, ನೀವು ನೋಡುತ್ತಾ ಇರುವುದು ನಿಮ್ಮ ಹಿಂಸೆಗಳನ್ನೆಲ್ಲ, ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದವನು, ಅದನ್ನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ. ನಂಬಿಕೆಯಲ್ಲಿ ದೃಢವಾಗಿರುವವರು ಅವರ ಪರಿಸ್ಥಿತಿಗಳನ್ನ ನೋಡೋದಿಲ್ರಿ, ಅಪಜಯಗಳನ್ನ ನೋಡೋದಿಲ್ರಿ. ಹಣ ಇದೆಯಾ ಇಲ್ಲ, ಓ ನನಗೆ ಇರ್ಲಿಕ್ಕೆ ಚೆನ್ನಾಗಿ ಮನೆ ಇದೆ ಇಲ್ಲ, ನನಗೆ ಅದು ಇದೆಯಾ ಇದು ಇದೆಯಾ ನೋಡೋದಿಲ್ಲ. ಅವರು ತಮ್ಮನ್ನು ಕರೆದಂತ ದೇವರು, ತಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದಂತ ಯೇಸುವನ್ನ ನೋಡುವವರಾಗಿದ್ದಾರೆ. ಪ್ರೇರಿ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನೀವು ಈ ನಂಬಿಕೆಯಲ್ಲಿ ದೃಢವಾಗ್ರಿ. ಆವಾಗ ಲೌಕಿಕವಾಗಿ ನಿಮ್ಮ ಕಣ್ಣುಗಳು ಹೋಗೋದಿಲ್ಲ, ಆತ್ಮಿಕವಾಗಿ ನಿಮ್ಮ ಕಣ್ಣುಗಳು ಹೋಗುವಂತದ್ದಾಗಿದೆ. ಪ್ರಿಯರೇ, ಈ ಸ್ತ್ರೀಗೆ ಇಲ್ಲಿ ಬಂದಂತ ನಂಬಿಕೆಯ ಬದಲಾವಣೆ
ನನಗೆ ರಕ್ತ ಹರಿತಾ ಇದೀನಿ, ನೋ ಪ್ರಾಬ್ಲಮ್. ಜನರಿದಾರ, ನೋ ಪ್ರಾಬ್ಲಮ್. ನನ್ನ ಗುರಿ ಒಂದೇ, ನಾನು ಯೇಸುವನ್ನ ಮುಟ್ಟಬೇಕು. ಪ್ರೇರೆ, ನಂಬಿಕೆಯಲ್ಲಿ ದೃಢವಾಗಿರು. ನಾನು ಪ್ರಾರ್ಥಿಸ್ತೇನೆ, ಈ KCS ತಂಡದಲ್ಲಿ, ಈ ಪ್ರಾರ್ಥನೆ ತಂಡದಲ್ಲಿ ಎಂತ ಜನರು ಎದ್ದೇಳ್ಬೇಕಂದ್ರೆ ನಂಬಿಕೆಯಲ್ಲಿ ದೃಢವಾಗಿರುವವರು ಎದ್ದೇಳ್ಬೇಕು. ಆವಾಗ ಯಾವುದೇ ಹಿಂಸೆ ಬರ್ಲಿ, ಹೋರಾಟ ಬರ್ಲಿ, ಅಪನಿಂದೆಗಳು ಬರ್ಲಿ, ಅವಮಾನ ಬರ್ಲಿ, ನಾವು ಮಾಡಲಾರದೆ ಇರುವಂತ ತಪ್ಪುಗಳನ್ನ ಜನರ ಮೇಲೆ ಹೋರಿಸಿದ್ರು ಕೂಡ ನಾವು ಆ ಕಡೆ ಈ ಕಡೆ ಹೋಗೋದಿಲ್ಲ. ನಮ್ಮನ್ನ ಕರೆದಂತ, ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದಂತ, ಪೂರೈಸುವಂತ ಯೇಸುವಿನ ಮೇಲೆ ನಾವು ನಂಬಿಕೆ ಇಡ್ತೇವೆ. ಪ್ರೇಯರ್ ಯಾರು ಗೊತ್ತಾರೆ ಎಡಕ್ಕೆ ಬಲಕ್ಕೆ ತಿರುಗೋದು? ನಂಬಿಕೆಯಲ್ಲಿ ದೃಢ ಇಲ್ಲದವ್ರಿ. ನಂಬಿಕೆಯಲ್ಲಿ ದೃಢ ಇಲ್ಲದವ್ರು ಎಡಕ್ಕೆ ಬಲಕ್ಕೆ ತಿರುಗ್ತಾರೆ. ಅವ್ರು ನನಗೆ ಹಿಂಗಂದ್ರು, ಇವ್ರು ನನಗೆ ಹಿಂಗಂದ್ರು, ಅವ್ರು ನನಗೆ ಆಹಾರ ಹಾಕ್ಲಿಲ್ಲ, ಇವ್ರು ನನಗೆ ಸ್ಟೇಜ್ ಕೊಡ್ಲಿಲ್ಲ ಅನ್ನೋರು ಯಾರು ಗೊತ್ತರಿ? ನಂಬಿಕೆಯಲ್ಲಿ ದೃಢ ಇಲ್ಲದವ್ರಿ. KCS ತಂಡದಲ್ಲಿ ನಾನು ಪ್ರಾರ್ಥಿಸ್ತೇನೆ, ನೀವು ನಂಬಿಕೆಯಲ್ಲಿ ದೃಢವಾಗಿರ್ರಿ. ಆವಾಗ ನಿಮ್ಮ ನಂಬಿಕೆಗೆ ಪ್ರತಿಫಲವನ್ನು ಕೊಡುವಂತ ಯೇಸುವನ್ನ ನೀವು ನೋಡ್ತೀರಿ. ಪ್ರಿಯರೇ, ಬೈಬಲ್ ಹೇಳುತ್ತಿದೆ, ಇಬ್ರಿ 11:6, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಆತನ ಬಳಿಗೆ ಬರುವವರಿಗೆ ಆತನು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ. ನಂಬಿಕೆ ಮೂಲಕ ಆತನನ್ನು ಹುಡುಕುವವರಿಗೆ, ನಂಬಿಕೆ ಮೂಲಕ ತನ್ನ ಸೇವೆಯನ್ನ ಮಾಡುವವರಿಗೆ, ನಂಬಿಕೆ ಮೂಲಕ ಹೋರಾಟಗಳನ್ನ ಮಾಡುವವರಿಗೆ ನಾನು ಹೇಳ್ತೇನ್ರಿ, ಯೇಸು ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾನೆ. KCS ತಂಡದವರು ಅನೇಕ ಹೋರಾಟಗಳನ್ನ ಮಾಡ್ತಾ ಇರ್ಬೋದು, ಅನೇಕರ ಜೊತೆಗೆ ಕೈ ಜೋಡಿಸ್ತಾ ಇರ್ಬೋದು, ಅನೇಕ ಕಷ್ಟ ನಷ್ಟ ಹಿಂಸೆಗಳಲ್ಲಿ ಆದುವವರ ಜೊತೆ ನಿಂತ್ಕೊಳ್ತಾ ಇರ್ಬೋದು. ನಾನು ಹೇಳ್ತೇನೆ, ನಿಮ್ಮ ನಂಬಿಕೆಗೆ ಪ್ರತಿಫಲ ಯೇಸು ಕೊಡುವವನಾಗಿದ್ದಾನೆ. ಈ ಒಂದು ಗೂಗಲ್ ಮೀಟ್ ನ ಮೂಲಕ ನೀವು ಅನೇಕ ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನೀವು ಕೇಳ್ಬೋದು, ಅಷ್ಟೇ ನಾವು ಪ್ರಾರ್ಥನೆ ಮಾಡಿದ್ರೆ ಏನ್ ಬರ್ತದ್ರಿ? ಡೋಂಟ್ ವರಿ, ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ನಿನ್ನ ನಂಬಿಕೆಗೆ ಪ್ರತಿಫಲವನ್ನ ನಿಮ್ಮ ಪಾಸ್ಟರ್ ಆಗ್ಲಿ, ನಿಮ್ಮ ನಾಯಕನಾಗ್ಲಿ, ಸಂಘ ಸಂಸ್ಥೆ ಸಭೆ ಕೊಡೋದಿಲ್ಲ ರೀ. ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದ ಯೇಸು ಕೊಡುವಾತನಾಗಿದ್ದಾನ್ರಿ. ಹಾಲೆಲೂಯ. ನಂಬುವವರು ಒಂದು ಆಮೇಲೆ ಹೇಳೋಣ, ಅದನ್ನ ಸ್ವೀಕಾರ ಮಾಡೋಣ. ನಿನ್ನ ನಂಬಿಕೆಗೆ ಪ್ರತಿಫಲ ಯೇಸು ಕೊಡುವವನಾಗಿ. ನಿನ್ನ ಪ್ರಯಾಸ, ನಿನ್ನ ಪ್ರಯಾಸ ಎಂದಿಗೂ ವ್ಯರ್ಥವಾಗೋದಿಲ್ರಿ. KCS ಎಲ್ಲ ಆಡಾಡಿದ್ರೆ ಏನ್ ಬರ್ತದ್ರಿ? ಇಲ್ಲಿ ಪ್ರಾರ್ಥನೆಗೆ ಸೇರಿದ್ರೆ ಏನ್ ಬರ್ತದ್ರಿ? ಬೈಬಲ್ ಹೇಳ್ತದ್ರಿ, 1 ಕೊರಿಂಥಿ 15:58 ಕರ್ತನಲ್ಲಿ ನೀನು ಪಡುವ ಪ್ರಯಾಸ ಎಂದಿಗೂ ವ್ಯರ್ಥವಾಗೋದಿಲ್ಲ. ಆತನು ನಿನ್ನ ನಂಬಿಕೆಗೆ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾನೆ. ನಿಮ್ಮನ್ನು ನೀವು ಬಲಪಡಿಸ್ಕೊಳ್ರಿ, ನಿಮ್ಮನ್ನ ನೀವು ಪ್ರೋತ್ಸಾಹ ಪಡಿಸ್ಕೊಳ್ರಿ. ನಿನ್ನ ನಂಬಿಕೆಗೆ ದೇವರು ಪ್ರತಿಫಲ ಕೊಡ್ತಾನೆ. ಈ ಕಷ್ಟದಲ್ಲಿ ಇದ್ದಂತ ಸ್ತ್ರೀ, ನನ್ಗೆ ಸುತ್ತಮುತ್ತಲು ಯಾರಿದಾರ ಬೇಕಾಗಿಲ್ಲ, ನನಗೆ ಯೇಸು ಬೇಕು. ನನಗೆ ಗೊತ್ತಾಯ್ತು ಇವಾಗ ಯೇಸು ನನ್ನ ನಂಬಿಕೆಗೆ ಪ್ರತಿಫಲವನ್ನು ಕೊಡ್ತಾನೆ ಅಂತೇಳಿ ಆಕೆ ಗುಂಪಿನಲ್ಲಿ ಹೋಗಿ ಯೇಸುವಿನ ಬಟ್ಟೆನ ಮುಟ್ಟಿದ್ಲ್ರಿ. ಬೈಬಲ್ ಹೇಳ್ತಿದೆ, ಆ ಶಕ್ತಿ ಹೊರಟಿತ್ರಿ. the matchless power of Jesus touched her. ಅಸಾಧಾರಣವಾದ ಯೇಸುವಿನ ಶಕ್ತಿ ಆಕೆಯನ್ನ ಮುಟ್ಟಿತ್ರಿ. ಕಾರಣ ಏನ್ ಗೊತ್ತ್ರಿ? ಅಲ್ಲಿರುವಂತ ಜನರಿಗೆ ಆಕೆ ನಂಬಿಕೆ ಗೊತ್ತಿಲ್ರಿ, ಆಕೆಯ ಪ್ರಯಾಸ ಗೊತ್ತಿಲ್ಲ. ಆದ್ರೆ ಯೇಸುವಿಗೆ ಆಕೆಯ ನಂಬಿಕೆ ಗೊತ್ತು, ಯೇಸುವಿಗೆ ಆಕೆ ಪ್ರಯಾಸ ಗೊತ್ತುರಿ. ಆಕೆಯಲ್ಲಿದ್ದಂತ ನಂಬಿಕೆಗೆ, ಆಕೆ ಪಟ್ಟ ಪ್ರಯಾಸಕ್ಕೆ ಯೇಸು ಪ್ರತಿಫಲ ಕೊಟ್ಟನ್ರಿ. ಅಲ್ಲಿ ಅನೇಕ ಜನರು ಆತನನ್ನ ಮುಟ್ತಾ ಇದ್ರಿ. ಪೇತ್ರ, ಯೇಸ್ವಾಮಿ ತಿರುಗಿ ಕೇಳದ್, ಯಾರನ್ನ ಮುಟ್ಟಿದ್ರು? ಪೇತ್ರ ಹೇಳದಂತ, ಏನಪ್ಪಾ ಯೇಸಪ್ಪ, ಇಷ್ಟು ಜನ ನಿನ್ ಮೇಲೆ ಬೀಳ್ತಾ ಇದ್ರೆ ಯಾರಪ್ಪ ನನ್ನ ಮುಟ್ಟಿದ್ರಂತ ಕೇಳ್ತೀಯಲ್ಲ? ಪ್ರೇರೆ, ನಾನು ಹೇಳ್ತೇನೆ, ಎಲ್ಲಾರ ಪ್ರಾರ್ಥನೆ ದೇವ್ರು ಕೇಳೋದಿಲ್ರಿ, ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್. ಒಂದು ಸುಂದರವಾದ ವಚನ ನಾನು ನಿಮ್ಗೆ ತೋರಿಸ್ತೀನಿ ಪ್ರೇರೆ. ಈ ವಾಕ್ಯ ಭಾಗವನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ರಿ. ಮತ್ತೆ ಬರೆದ ಸುವಾರ್ತೆ, ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನು ಬರೆದ ಸುವಾರ್ತೆ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ. ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್. 21ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳಿವರು ಅದನ್ನೆಲ್ಲ ಹೊಂದುತ್ತೀರಿ. ಪ್ರಿಯರೇ, ನಮ್ಮ ನಂಬಿಕೆಯಲ್ಲಿ ನಾವು ಇಂಗ್ಲಿಷಲ್ಲಿ ಮಾಡ್ತೀವಾ, ಹೀಬ್ರೂ ಅಲ್ಲಿ ಮಾಡ್ತೀವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರೀ. ದ ಲ್ಯಾಂಗ್ವೇಜ್ ಆಫ್ ಫೇತ್, ನಂಬಿಕೆಯ ಭಾಷೆ ಬಹಳ ಪ್ರಾಮುಖ್ಯ. ನೀನು 2 ಲೈನ್ ಹೇಳು, ನೋ ಪ್ರಾಬ್ಲಮ್, ನಂಬಿಕೆ ಇದೆಯಾ? ನೀನು 100 ಲೈನ್ ಹೇಳು, ಅದರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ರೂಫ್ ಕೂಡ ದಾಟಿ ಹೋಗೋದಿಲ್ಲ. ಆ ಒಂದು ಸುಂಕದವನು ಮಾಡಿದ ಪ್ರಾರ್ಥನೆ ಒಂದೇ ಲೈನ್, ಪಾಪಿಯಾದ ನನ್ನನ್ನ ಕರುಣಿಸು. 1 ಲೈನ್ ಪ್ರೇಯರ್ ಚೇಂಜ್ ಇಸ್ ಎಂಟೈರ್ ಲೈಫ್. ಒಂದು ಸಾಲಿನ ಪ್ರಾರ್ಥನೆ ಆತನ ಜೀವಿತವನ್ನ ಬದಲಾಯಿಸ್ತಾರೆ. ಯಾವ ಪ್ರಾರ್ಥನೆ? ನಂಬಿಕೆಯ ಪ್ರಾರ್ಥನೆ. ಇಂಗ್ಲಿಷ್ ಪ್ರಾರ್ಥನೆ ಅಲ್ರಿ, ಹಿಂದಿ ಪ್ರಾರ್ಥನೆ ಅಲ್ಲರಿ. ಒಳ್ಳೊಳ್ಳೆ ವರ್ಡ್, ಒಳ್ಳೊಳ್ಳೆ ಭಾಷೆ, ಒಳ್ಳೊಳ್ಳೆ ಪದ ಉಪಯೋಗಿಸಿದ್ರೆ ಯೇಸು ಕೇಳ್ತಾನೆ? ಇಲ್ಲ, ದಯಮಾಡಿ ಇಲ್ಲ ರೀ. ದ ಪ್ರೇಯರ್ ಲ್ಯಾಂಗ್ವೇಜ್ ಆಫ್ ಫೇತ್, ನಂಬಿಕೆಯ ಭಾಷೆ. ನಂಬಿಕೆಯಿಂದ ನೀನು 1 ಲೈನ್ ಹೇಳು, ಯೇಸು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ರಿ.
ನಂಬಿಕೆಯಿಂದ ನೀನು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆಯಲ್ಲಿ ಕೇಳ್ಬೇಕ್ರಿ ನಾವು ಯೇಸುವನ್ನ. ಪ್ರಾರ್ಥನೆ ಅನ್ನೋದು ಒನ್ ವೇ ಅಲ್ಲ ರೀ, ಪ್ರಾರ್ಥನೆ ಅನ್ನೋದು ಎರಡು ವೇ. ನಾವು ಕೇಳ್ತೇವೆ, ಆತ ನಮಗೆ ಉತ್ತರ ಕೊಡ್ತಾನೆ. ಆತನ ಹೃದಯದಲ್ಲಿ ಏನೈತೆ ಕೇಳ್ಬೇಕ್ರಿ. ಈ ಸ್ತ್ರೀ ಮುಂದೆ ನಾವು ನೋಡ್ತೇವೆ ನಂಬಿಕೆಯಿಂದ ಬಂದು ಪ್ರಿಯರೇ, ಯೇಸು ಮುಟ್ಟಿದ ತಕ್ಷಣ ಆಕೆಗೆ ರೋಗ ಗುಣ ಆಯ್ತು. ನಾನು ಟೈಮ್ ಇಲ್ಲ, ನಾನು ಕಟ್ ಶಾರ್ಟ್ ಮಾಡಿ ಮುಂದೆ ಹೋಗ್ತೇನೆ. 33ನೇ ವಚನ ಹೇಳ್ತಿದೆ, ಆಕೆ ತನಗಾದದ್ದನ್ನ ತಿಳ್ಕೊಂಡು, ಯು ಶುಡ್ ಅಕ್ನಾಲೆಡ್ಜ್ ದ ಮಿರಾಕಲ್ಸ್ ಹ್ಯಾಪೆಂಡ್ ಇನ್ ಯೋರ್ ಲೈಫ್. ನಿನ್ನ ಜೀವಿತದಲ್ಲಿ ಯೇಸು ಮಾಡಿದ ಕಾರ್ಯಗಳನ್ನ ನೀನು ಗ್ರಹಿಸಬೇಕು, ಗುರುತಿಸ್ಬೇಕ್ರಿ. ಸ್ವಲ್ಪ ಜನ ಹಂಗೆ 2024 ಹೋಯ್ತು, 25 ಆಯ್ತು, 26 ಬರ್ತದೆ, ಹಂಗೆ ಹೋಗ್ತಾ ಇರ್ತಾರ್ರಿ ಎಮ್ಮೆ ಮೇಲೆ ಮಳೆ ಸುರಿದಂಗೆ. ಇಲ್ಲರಿ, ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನ ನಾವು ತಿಳ್ಕೊಳ್ಬೇಕ್ರಿ, ಅರಿಬೇಕು. ಅದಕ್ಕೆ ಕೀರ್ತನೆಗಳ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಮರೆಯಬೇಡ ಅಂದ್ರೆ ಏನು? ಜ್ಞಾಪಕ ಮಾಡ್ಕೋ, ಜ್ಞಾಪಕ ಮಾಡ್ಕೋ, ಜ್ಞಾಪಕ ಮಾಡ್ಕೋ, ಜ್ಞಾಪಕ ಮಾಡ್ಕೋ. ನೀನ್ ಯಾವಾಗ ಕರ್ತನ ಅದ್ಭುತಗಳನ್ನ, ಕರ್ತನ ಉಪಕಾರಗಳನ್ನ ಜ್ಞಾಪಕ ಮಾಡ್ಕೊಳ್ತೀಯೋ, ನಿನ್ನ ನಂಬಿಕೆ ಅನ್ನುವಂತ ಟ್ಯಾಂಕ್ ತುಂಬಿ ಹೊರ ಸೂಸ್ತಾನೆ ಇರ್ತದ್ರಿ, ತುಂಬಿ ಹೊರ ಸೂಸ್ತಾನೆ ಇರ್ತದೆ. ನಿನ್ನ ನಂಬಿಕೆ ಟ್ಯಾಂಕ್ ಬತ್ತಿ ಹೋಗ್ಬಾರ್ದ, ನಿನ್ನ ನಂಬಿಕೆಯಲ್ಲಿ ನೀನು ಕುಗ್ಗಿ ಹೋಗ್ಬಾರ್ದ. ಹಂಗಂದ್ರೆ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಆತನ ಮಾಡಿದ ಕಾರ್ಯಗಳನ್ನ ನೀನು ಜ್ಞಾಪಕ ಮಾಡ್ಕೊಳ್ಬೇಕ್ರಿ, ಮರ್ತೋಗ್ಬೇಡ. ಈ ಸ್ತ್ರೀ ತನಗಾದದನ್ನ ತಿಳ್ಕೊಂಡು ಬಂದು ಯೇಸುವಿನ ಮುಂದೆ ಅಡ್ಡ ಅಂಜಿ ನಡಗುತ್ತಾ ಬಂದು ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದ್ಲಂತ್ರಿ. ಇದ್ದ ಸಂಗತಿ. ನಮ್ ಕೆಲಸ ಏನ್ ಗೊತ್ತ್ರಿ? ನಾವು ಇದ್ದುದನ್ನೆಲ್ಲ ಅವ್ರಿಗೆ ಇವ್ರಿಗೆ ಹೇಳಿ ನಾವು ಅವ್ರು ಚೆನ್ನಾಗಿರೋವರಿಗೆ ಚೆನ್ನಾಗಿರ್ತದ್ರಿ. ನಮಗೆ ಅವ್ರಿಗೆ ಏನಾದ್ರು ಬಂತ ಅನ್ಕೊಳ್ರಿ, ಅವ್ರು ತಪ್ಪಡೆ ತಗೊಂಡು ಊರೆಲ್ಲ ಡಂಗರ ಬರ್ತಾರ್ರಿ. ಇವ್ರ ಹಿಂಗಂತ್ರಿ, ಅವ್ರ ಹಿಂಗಂತ್ರಿ, ಅವ್ರ ಹಿಂಗಂತ್ರಿ ಅಂತ. ಅದಕ್ಕೆ ಬೆಸ್ಟ್ ಸಂಗತಿ ಈ ಸ್ತ್ರೀಯಿಂದ ನಾವು ಕಲಿಬೇಕಾದ ಏನ್ ಗೊತ್ತಾ? ಆಕೆ ಇದ್ದ ಸಂಗತಿನೆಲ್ಲ ಪೇತ್ರನ್ಗೆ ಹೇಳಿಲ್ಲ, ಇದ್ದ ಸಂಗತಿನೆಲ್ಲ ಯೋಹಾನನ್ಗೆ ಹೇಳಿಲ್ಲ, ಇದ್ದ ಸಂಗತಿನ ಮರಿಯಳಿಗೆ ಹೇಳಿಲ್ಲ, ಇದ್ದ ಸಂಗತಿನೆಲ್ಲ ಆಕೆ ಯೇಸುವಿಗೆ ಹೇಳಿದಳು. ನಿನ್ನ ಎಲ್ಲವನ್ನ ನೀನು ಯೇಸುವಿನ ಬಳಿ ಹೇಳು. ಆತನು ನಿನ್ನ ಒಳ್ಳೆ ಸ್ನೇಹಿತನು. ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ನಿನ್ನನ್ನು ಅರ್ಥ ಮಾಡಿಕೊಳ್ಳೋ ಸ್ನೇಹಿತನು ಯೇಸು. ಆತನ ಮುಂದೆ ಎಲ್ಲವನ್ನ ಹೇಳು. ಹನ್ನಳು ಯಾಜಕನ ಮುಂದೆ ಹೇಳಿಲ್ಲ, ಆಕೆ ಯೇಸುವಿನ ಮುಂದೆ ಆಕೆ ಏನ್ ಮಾಡಿದ್ಲು? ದೇವರ ಮುಂದೆ ತನ್ನ ಭಾರವನ್ನ ಸುರಿಸಿದ್ರಿ. ಅದಕ್ಕಾಗಿ ನಮ್ಮ ಭಾರವನ್ನ ಯೇಸುವಿನ ಮುಂದೆ ನಾವು ಸುರಿಸುವವರಾಗಿ. ಯೇಸು ಆಕೆ ಹೇಳಿದ ಕೊನೆ ಮಾತು ಏನ್ ಗೊತ್ತಾ? 2 ನಿಮಿಷದಲ್ಲ ಮುಗಿಸ್ತೇನೆ. ಯೇಸು ಆಕೆ ಹೇಳಿದ ಮಾತು, ಸಮಾಧಾನದಿಂದ ಹೋಗು. ಪ್ರಿಯರೇ, ರೋಗ ಇತ್ತ, ಆಕೆಗೆ ನೋವಿತ್ತು, ಸಮಾಧಾನ ಇರ್ಲಿಲ್ರಿ. ಅದಕ್ಕೆ ಹೇಳ್ತೇನೆ, ನಾನು ಬಹಳಷ್ಟು ಸರಿ ನಾವು ಹಾಸಿಗೆ ಕೊಂಡ್ಕೊಳ್ಬಹುದು, ನಿದ್ದೆಯನ್ನು ಕೊಂಡ್ಕೊಳಕ್ ಆಗುದಿಲ್ಲ. ನಾವು ಆಸ್ಪತ್ರೆಯನ್ನು ಕಟ್ಬೋದು, ಆರೋಗ್ಯವನ್ನು ಕೊಂಡ್ಕೊಳಕ್ ಆಗುದಿಲ್ರಿ. ಸಮಾಧಾನ ಅದು ಯೇಸುವಿನಿಂದ ಮಾತ್ರ ಬರ್ತದೆ. ಅದಕ್ಕಾಗಿ ಆತನ ಹೆಸರು ಏನ್ ಗೊತ್ತಾ? ಯೆಹೋವ ಶಾಲೋಮ್. ಆತನ ಹೆಸರು ಯೆಹೋವ ಶಾಲೋಮ್. ಆತನು ಸಮಾಧಾನ ಕೊಡುವ ದೇವರು. ಡಾಕ್ಟರ್ಗಳು ನಮಗೆ ಮೆಡಿಸಿನ್ ಕೊಡ್ಬೋದ್ರಿ, ಸಮಾಧಾನ ಕೊಡಕ್ ಆಗೋದಿಲ್ರಿ. ಡಾಕ್ಟರ್ಗಳು ನಮಗೆ ಹೊಲಿಗೆ ಹಾಕಿ ನಮ್ಮ ಗಾಯಗಳಿಗೆ ಸ್ಟಿಚಸ್ ಹಾಕ್ಬೋದ್ರಿ, ಮಲ ಮಚ್ಬೋದ್ರಿ, ಸಮಾಧಾನ ಕೊಡಕ್ ಆಗೋದಿಲ್ಲ. ನಿನಗೆ ಸಮಾಧಾನ ಯೇಸು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಈ ನಂಬಿಕೆ ಇದ್ರೆ ಸಮಾಧಾನ ಇರ್ತದ್ರಿ. ಯೇಸುವಿಗೆ ತನ್ನ ತಂದೆ ಮೇಲೆ ನಂಬಿಕೆ ಕಾರಣ ಆತನು ಆ ದೋಣಿಯಲ್ಲಿ ಆರಾಮಾಗಿ ಮಲಗಿದ್ದರಿ, ಚಿಂತೆ ಇದ್ದಿಲ್ಲ, ಸಮಾಧಾನದಲ್ಲಿ ಮಲಗಿದ್ದ. ಆದ್ರೆ ನಂಬಿಕೆ ಇಲ್ಲದಂತ ಶಿಷ್ಯರು ಬಿರುಗಾಳಿನ ತುಫಾನ ನೋಡಿ ಎಲ್ಲ ಗಲಿಬಿಲಿ ಆಗ್ಬಿಟ್ರಿ. ಸಮಾಧಾನ ಇಲ್ದವರು ಗಲಿಬಿಲಿಯಲ್ಲಿ ಜೀವಿಸ್ತಾರ್ರಿ. ನಂಬಿಕೆ ಇಲ್ಲದವರು ಗಲಿಬಿಲಿಯಲ್ಲಿ ಜೀವಿಸ್ತಾರೆ. ನಂಬಿಕೆ ಇರುವವರು ಸಮಾಧಾನದಲ್ಲಿ ಜೀವಿಸ್ತಾರೆ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಸಮಾಧಾನದಲ್ಲಿ ಇರುವವರು ನಂಬಿಕೆಯಲ್ಲಿ ಜೀವಿಸ್ತಾರೆ, ನಂಬಿಕೆಯಲ್ಲಿ ಇರುವವರು ಸಮಾಧಾನದಲ್ಲಿ ಜೀವಿಸ್ತಾರೆ. ಈ ಸ್ತ್ರೀಗೆ ನಂಬಿಕೆ ಇದ್ದ ಕಾರಣ ಆಕೆ ಸಮಾಧಾನ ಹೊಂದಿಕೊಂಡು ಹೋದ್ಲು. ಯೇಸು ಹೇಳಿದ, ನಿನಗೆ ಕಾಡಿದ ರೋಗ ಹೋಗಿ ನಿನಗೆ ಗುಣವಾಯ್ತು, ಹೋಗು, ನಿನಗೆ ಮತ್ತೆ ರೋಗ ಬರೋದಿಲ್ಲ ಅಂತ ಹೇಳಿದ. ಪ್ರಿಯರೇ, ದೇವರಿಗೆ ಸ್ತೋತ್ರ. ನೀವು ನಂಬಿಕೆಯಲ್ಲಿ ದೃಢವಾಗಿರ್ರಿ ಪ್ರಿಯ, ನಂಬಿಕೆಯಲ್ಲಿ ದೃಢವಾಗಿರಿ. ನಾ ಇನ್ನೊಂದು ಮಾತು ಹೇಳ್ತೇನೆ ಪ್ರಿಯರೇ, ಹಣ ಒಳ್ಳೇದ್ರಿ, ಆದ್ರೆ ಹಣದ ಆಸೆ ಬಹಳ ಕೆಟ್ಟದ್ರಿ. ಹಣ ಒಳ್ಳೇದು, ಹಣದ ಆಸೆ ಬಹಳ ಕೆಟ್ಟದ್ರಿ. ವಿವಾಹ, ಪರಿಶುದ್ಧವಾದ ವಿವಾಹ ಒಳ್ಳೇದು, ವ್ಯಭಿಚಾರಕ್ಕಿಂತ ಪರಿಶುದ್ಧವಾದ ವಿವಾಹ ಒಳ್ಳೇದ್ರಿ. ಈ ಮಾತು ನಾನು ಹೇಳ್ಬೇಕನ್ನಿಸ್ತು ಹೇಳ್ತಾ ಇದ್ದೀನಿ. ಆದ್ರೆ ನಿಮ್ಮ ನಂಬಿಕೆಯಲ್ಲಿ ನೀವು ದೃಢವಾಗಿರ್ರಿ, ನಿಮ್ಮ ನಂಬಿಕೆಯಲ್ಲಿ ನೀವು ದೃಢವಾಗಿರ್ರಿ ಪ್ರಿಯರೇ. ದೇವರು ನಿಮ್ಮನ್ನ ಆಶೀರ್ವಸ್ಲಿ. KCS ತಂಡವನ್ನು ಕೂಡ ಆಶೀರ್ವಸ್ಲಿ. ಸ್ಟ್ಯಾನಿ ಪಿಂಟೋ ಮತ್ತೆ ಎಲ್ಲ KCS ನ ಪದಾಧಿಕಾರಿಗಳನ್ನು ದೇವರು ಆಶೀರ್ವಸಲಿ. 1 ನಿಮಿಷ ನಾವು ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಕುಂಬಾರನು ನೀನಾಗಿರುವೆ ಅಯ್ಯ, ಜೇಡಿ ಮಣ್ಣು ನಾವೇ ಸಯ್ಯ. ಕುಂಬಾರನು ನೀನಾಗಿರುವೆ ಅಯ್ಯ, ಜೇಡಿ ಮಣ್ಣು ನಾವೇ ಸಯ್ಯ.
ಚಿತ್ರಿಸು ಚಿತ್ರಿಸು ನಿನ್ನ ಹಸ್ತದಿ, ಮಾರ್ಪಡಿಸು ನಿನ್ನ ಸ್ವರೂಪದಿ, ರೂಪಿಸು ದೇವಾ ನನ್ನ ನಿರ್ಮಿಸು ದೇವಾ, ಉಪಯೋಗಿಸು ನಿನ್ನ ಮಹಿಮೆಗಾಗಿ. ಆರಾಧನೆ ಏಸಯ್ಯ, ಆರಾಧನೆ ಏಸಯ್ಯ, ನಂಬಿಗಸ್ತನೇ ನಮ್ಮ ಪ್ರಾಣ ಯೇಸು, ನಂಬಿ ಬಂದೆವು ನಿನ್ನ ಪಾದದಲ್ಲಿಯೇ. ದೇವರೇ, KCS ನ ಕರ್ತನೆ ತಂಡದ ಮೂಲಕ ಈ ಗೂಗಲ್ ಮೀಟ್ ಅಲ್ಲಿ ನಿನ್ನ ವಾಕ್ಯವನ್ನು ಸಾರ್ಲಿಕ್ಕೆ, ನಿನ್ನ ಸತ್ಯವನ್ನ ಕರ್ತನೆ ಜನರಿಗೆ ಸಾರ್ಲಿಕ್ಕೆ, ಅನೇಕರನ್ನ ಪ್ರೋತ್ಸಾಹ ಪಡಿಸ್ಲಿಕ್ಕೆ ನೀನು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಮಹಿಮೆ, ಘನತೆ, ಪ್ರಭಾವವನ್ನು ಕೈಗಳಲ್ಲಿ ಕೊಡ್ತೇವೆ. ಎಲ್ಲರನ್ನ ಕರ್ತನೆ KCS ನ ಪ್ರತಿಯೊಂದು ಪದಾಧಿಕಾರಿಗಳನ್ನ ನಾವು ಮುಟ್ತೇವೆ, ಆಶೀರ್ವದಿಸ್ತೀವಿ. ಈ ಒಂದು ಸಂಘದಲ್ಲಿ ಕರ್ತನೆ ಯಾರೆಲ್ಲ ಹೋರಾಡ್ತಾ ಇದ್ರು, ಯಾರೆಲ್ಲ ಪ್ರಯಾಸ ಪಡ್ತಾ ಇದ್ರು ನಿನ್ನ ಒಂದು ಸಮಾಜಕ್ಕಾಗಿ, ಅವರೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ವಾಕ್ಯವನ್ನು ಕೇಳಿದಂತ ಜನರನ್ನು ಕೂಡ ಆಶೀರ್ವದಿಸಿ, ಈ ವಾಕ್ಯವನ್ನು ತಮ್ಮ ಜೀವಿತಕ್ಕೆ ಅಳವಡಿಸಿ ಒಂದು ದೃಢವಾದ ನಂಬಿಕೆಯಲ್ಲಿ ಕರ್ತನೆ, ಆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತು ಪೌಲನಂತೆ ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎನ್ನುವಂತ ಮಾತನ್ನ ನಾವು ಹೇಳಲಿಕ್ಕೆ ನೀವು ಸಹಾಯ ಮಾಡು. ಮಹಿಮೆ, ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್.